ನಮಸ್ಕಾರ. ನನ್ನ ಹೆಸರು ಚಿನ್ನ ಅಂತ ಕರೀತಾರೆ. ನಾನು ಮೂಲತಃ ಚೆನ್ನೈ ಮೂಲದವನಾಗಿರ್ತೇನೆ. ಕಾರಣ ನಾನು 1994ರಲ್ಲಿ ನಾನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಸೇವೆಗೆ ಅಂತ ಹೇಳಿ ಬಂದವ. ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನಗೆ ರೂಮನ್ನು ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ನಾನು ಕೆಲಸ ಮಾಡ್ತಾ ಇರ್ತೇನೆ. ನಾನು ಈ ಮೂಲಕ ತಿಳಿಸೋದೇನೆಂದರೆ, ನ್ಯಾಯಾಧೀಶರಿಗೂ, ನ್ಯಾಯಪೀಠ ಅಥವಾ ನಮ್ಮ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಅಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಿಳಿಸೋದೇನಂತಂದರೆ, ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಪ್ರಾಣಾಭಯದಿಂದ ನಾನು ಊರು ಬಿಟ್ಟು ಹೋಗಿರ್ತೇನೆ. 2015-16ರಲ್ಲಿ ನಾನು ಊರು ಬಿಟ್ಟು ಹೋಗಿರ್ತೇನೆ. ಕಾರಣ ಏನಂತ ನಾನು ಇನ್ಮೇಲೆ ಹೇಳ್ತೇನೆ ವಿಷಯ. ಕಾರಣ ಉದಾಹರಣೆಗೆ ಈ ಸೌಜನ್ಯ ಕೇಸ್ಗೋಸ್ಕರ ನಾನು ಹೋಗಿರ್ತೇನೆ. ಆದರೆ ಇದಕ್ಕೆ ಮುಂಚೆ ಇಲ್ಲಿ ಏನು ನಡೀತು ಅಂತಂದರೆ, ನನಗೆ ಈ ಹೆಣಗಳನ್ನ ಊತಾಕೋದು ನನ್ನ ಕೆಲಸ ಆಗಿರ್ತದೆ. ಎಲ್ಲಿ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಇರ್ಬೋದು, ಧರ್ಮಸ್ಥಳ ಸುತ್ತ ವಟ್ಟಾರ ಎಲ್ಲಿ ಹೆಣ ಬೀಳ್ತದೆ ಅದನ್ನೆಲ್ಲ ನಾನು ಊತಾಕೋದು ನನ್ನ ಕೆಲಸ. ಆದರೆ ನಾನು ಅದು ಪ್ರತಿನಿತ್ಯ ಮಾಡ್ತಾ ಇರ್ತೇನೆ. ಬೆಳಿಗ್ಗೆ ಒಂದೇನೋ ಊತಾಕಿದ್ರೆ ಮಧ್ಯಾಹ್ನ ಒಂದೇನೋ ಸಿಗುತ್ತೆ, ಇಲ್ಲಾಂದರೆ ಸಂಜೆ ಒಂದೇನೋ ಸಿಗುತ್ತೆ. ಬಟ್ ಈ ಹೆಣಗಳನ್ನು ಊತಾಕಿ ನಾನು ಬೇಸತ್ತಿ ಹೋಗಿರ್ತೇನೆ. ಆ ಊತಾಕ್ಲಿಲ್ಲ ಅಂತಂದಾಗ ನನ್ನ ಮನೆಗೆ ರೂಮ್ಗೆ ಬೀಗ ಹಾಕ್ತೇನೆ ಅಂತ ಬೆದರಿಕೆ ಮಾಡ್ತಾರೆ. ಹಾಗೋಸ್ಕರ ನಾನು ಅದನ್ನೆಲ್ಲ ಅನುಸರಿಸಿ ಮಾತಾಡಿಕೊಂಡು ಮಾಡ್ತಾ ಇರ್ತೇನೆ. ಈಗ ನಾನು ಇದು ಯಾಕೆ ಹೇಳ್ತೇನೆ, ನನ್ನ ಆತ್ಮತೃಪ್ತಿಗೋಸ್ಕರ ಇದನ್ನು ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರ ಬಲಾತ್ಕಾರದಲ್ಲಿ ಇಲ್ಲ. ಯಾಕಂದರೆ ಈ ಸೌಜನ್ಯ ಕೇಸು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ನಾನು ಟಿ ವಿಯಲ್ಲಿ ನೋಡಿ ಮುಂದೆ ಬಂದು ಹೇಳ್ಬೇಕಂತ ನಾನು ಇಷ್ಟಪಟ್ಟು ಬಂದಿರ್ತೀನಿ, ಆತ್ಮತೃಪ್ತಿಗೋಸ್ಕರ ಹೇಳೋಣ ಅಂತ. ಯಾಕಂದರೆ ಕೆಲವು ಸತ್ಯತೆಗಳು ಗೊತ್ತಿಲ್ಲದೇ ಇರ್ಬೋದು. ಆದರೆ ನನ್ನ ಮೂಲಕ ತಿಳಿದದನ್ನು ನಾನು ಹೇಳ್ಬಿಡೋಣ ಅಂತ ಈ ಮೂಲಕ ಬಂದಿದ್ದೇನೆ. ಕಾಲಕ್ರಮೇಣ ನಾನು ಬಂದ ವಸ್ತ್ರಲ್ಲಿ ನನಗೆ 25 ರೂಪಾಯಿ ಸಂಬಳ. ಸ್ಟಾರ್ಟಿಂಗಲ್ಲಿ 25 ರೂಪಾಯಿ ಸಂಬಳವನ್ನು ತಿಂಗಳ ನನಗೆ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಬುಟ್ಟಿಯಲ್ಲಿ ಇಟ್ಕೊಳ್ತಿದ್ರು. ಅದರಿಂದ ತೆಗೆದು ನಮ್ಮ ಕೈಗೆ ಬಿಸಾಡ್ತಿದ್ರು. ಕಾರಣ ನಾವು ಕಸ ತೆಗೆಯೋರು, ಹೆಣ ಮಣ್ಣು ಮಾಡೋರು, ಈ ಥರ ಕೀಳ ಮಟ್ಟದ ಕೆಲಸ ಮಾಡೋದ್ರಿಂದ ಕೈಯಲ್ಲಿ ಕೊಡ್ತಿರಲಿಲ್ಲ. ಹೀಗೆ ಬಿಸಾಡ್ತಿದ್ರು, ಈಗ ಇಟ್ಕೊಳ್ತಿದ್ವಿ ಅಷ್ಟೇ. ಕಾರಣ ಆಗ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರೇ ಅಂಬಾಸೆಡರ್ ಕಾರಲ್ಲೇ ಓಡಾಡ್ತಾ ಇದ್ರು. ಅಂಬಾಸೆಡರ್ ಕಾರಲ್ಲೇ ಬರ್ತಿದ್ರು, ಹೋಗ್ತಿದ್ರು. ನೇತ್ರಾವತಿ ಎಲ್ಲ ರೌಂಡ್ಸ್ ಬರ್ತಿದ್ರು, ಹೋಗ್ತಿದ್ರು. ಅವರು ಬಂದಾಗೆಲ್ಲ ನಾವು ಅಡ್ಡ ಬಿದ್ದು ಕೈ ಮುಗಿತಿದ್ವಿ, ಕಾಲಿಗೆ ಬಿದ್ದು ಹೇಳ್ತಿದ್ವಿ, ಎಲ್ಲ ಸೇವೆ ಮಾಡ್ತಾ ಇದ್ವಿ. ಚಂದದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕಸ ಗುಡಿಸೋದು, ಬೆಂಕಿ ಕೊಡೋದು, ಕಸವನ್ನೆಲ್ಲ ಸುಟ್ಟಾಕೋದು, ಈ ಥರ ಕೆಲಸ ಮಾಡಿಕೊಂಡು ಜನಸೇವೆ ಮಾಡಿಕೊಂಡು ನಾವು ಇದ್ವಿ ಪ್ರತಿನಿತ್ಯ. ಇರಬೇಕಾದ್ರೆ ಒಂದು ಸಂಕಟ, ಈ ಹೆಣಗಳನ್ನು ಊತಾಕೋದು ತುಂಬ ಬೇಸರದ ಕೆಲಸ. ನನಗೆ ಬೇರೆ ಪಾರೆ ಕಲ್ಲು ಮಣ್ಣು ಹೊರೋದು ಕೆಲಸ ಕೊಟ್ಟಿದ್ರು ಮಾಡ್ತಿದ್ದೆ. ಈ ಹೆಣ ಊತಾಕೋ ಕೆಲಸ ಕೊಡೋದು ತುಂಬ ತೃಪ್ತಿ. ನಾನು ಹೆಣವನ್ನು ಊತಾಕಿ ಮನೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ. ಮಕ್ಕಳಿಗೆ ಹುಷಾರಿಲ್ಲದೆ ಆಗೋದು, ಜ್ವರ ಬರೋದು, ಇದೆಲ್ಲ ಆಗ್ತಿತ್ತು. ಮತ್ತು ಹೇಗೋ ಮಾಡ್ತಾ ಕಾಲ ಕಳೀತಾ ಹೋಗ್ತಾ ಇದ್ದೆ. ಯಾಕಂದರೆ ನಮ್ಮ ಕೆಲಸವೇ ಹೆಣ ಊತಾಕೋದು. ಆದ್ದರಿಂದ ನಾವು ಅದನ್ನು ಊತಾಕಿ ಅಂತ ಹೇಳಿದ ತಕ್ಷಣ ನಾವು ಊತಾಕಿರ್ತೇವೆ. ರಾಜೇಶನ್ ಮ್ಯಾನೇಜರ್ ಹೇಳಿದ ಕೂಡಲೇ ನಾವು ಆ ಕೆಲಸ ಮಾಡಿರ್ತೇವೆ. ಇವರು ಇದನ್ನು ತಂದು ರಾಜೇಂದ್ರ ದಾಸ್ ಅನ್ನೋರು ಮ್ಯಾನೇಜರು ವಿಠಲ್ನ ಮೇಲೆ ಕಟ್ಟಿಡ್ಲಿಕ್ಕೆ ನಮ್ಮ ಹತ್ರ ಒಂದು ಕತೆ ಹೇಳ್ತಾರೆ. ಅವನು ಹೋಟ್ಲಲ್ಲಿ ಮೂಟೆ ಕಟ್ಟಿ ಇಟ್ಟಿದ್ದ, ಅವನೇ ಕೊಂದಾಕಿದ್ದ, ನಾವು ಊತಾಕಿದ್ವಿ ಅಂತೇಳಿ ವಿಠಲ್ನ ಮೇಲೆ ಹೇಳಿಬಿಡಿ ನೀವು, ನಾವು ಯಾವುದೇ ಹೋಟೆಲ್ ಕರೆದು ಕೇಳಿದಾಗ ಆ ಥರ ಹೇಳಿ ಅಂತೇಳಿ ನಮ್ಮನ್ನು ಹೇಳ್ತಾರೆ. ಹಾಗೆ ಹೇಳುವಾಗ ನಾವು ಯೋಚನೆ ಮಾಡ್ತೀವಿ. ಮನೆಗೆ ಬಂದು ಹೆಂಡತಿ ಮಕ್ಕಳಲ್ಲಿ ಯೋಚನೆ ಮಾಡುವಾಗ, ಇವರು ಕಾಸು ಕೊಡುವಾಗ ನಾವು ಈಸ್ಕೊಳ್ಳಿಕ್ಕೆ ನಾವು ಇರಲಿಕ್ಕಿಲ್ಲ, ನಮ್ಮನ್ನು ಒಳಗೆ ತಳ್ಳುವ ಐಡಿಯಾ ಮಾಡ್ತಾರೆ. ಬಲುಪಸಿ ಆಗಲಿಕ್ಕೆ ನಾವು ರೆಡಿ ಇಲ್ಲ. ನಾವು ಭಿಕ್ಷೆ ಎತ್ತಿದ್ರು ಎಲ್ಲಿಯಾದರೂ ಹೋಗಿ ಜೀವನ ಮಾಡುವಂತ ಹೇಳಿ ಒಂದು ನಿರ್ಧಾರ ಮಾಡಿ, ನನ್ನ ಅಕ್ಕ ಭಾವ ನಾವೆಲ್ಲ ಒಂದು 4 ಜನರು ಸೇರಿ ನಾವು ಊರಿಗೆ ಹೊರಡ್ತೇವೆ. ನಮ್ಮ ಊರಿನಲ್ಲಿ ಯಾವುದಾದ್ರೂ ಕೆಲಸ ಮಾಡ್ಕೊಂಡು ಹೋಗ್ತೇವೆ, ನಮಗೆ ಊರಿನಲ್ಲಿ ಇಷ್ಟ ಇರಲಿಕ್ಕೆ ಹೋಗ್ತೇವೆ ಅಂತೇಳಿ ಹೊರಡಬೇಕಾದ್ರೆ ನಮಗೆ ಒಂದು ಜೀವನ ಮೂಲ ಅಂತ ಹೇಳಿ ಒಂದು ಮೂಲ ವೇತನ ಅಂತ ಕಾಸು ಇಟ್ಕೊಳ್ತಾರೆ ಸಂಬಳದಲ್ಲಿ ಕೊಡಬೇಕಾದ್ರೆ. ಅದು ಒಂದು 25 ವರ್ಷ ಕೆಲಸ ಮಾಡಿದ್ರಿಂದ ನಮಗೆ 3.5 ಲಕ್ಷ ಅಮೌಂಟ್ ಕೊಡ್ಲಿಕ್ಕೆ ಇರ್ತದೆ. 3.5 ಲಕ್ಷದಲ್ಲಿ ನಮಗೆ ಒಂದು 50,000 ಕೊಟ್ಟು ನಮ್ಮನ್ನು ಲೆಟ್ರ್ ಬರೆಸ್ಕೊಳ್ತಾರೆ. ನೀವಾಗೆ ಹೋಗೋದು ಅಂತೇಳಿ. ನಾವಾಗೆ ಹೋಗುವಾಗೆ ಲೆಟ್ರ್ ಬರೆದು ಸೈನ್ ಮಾಡಿಸಿ
ನಮ್ಮನ್ನು ಕಳಿಸಿಬಿಡ್ತಾರೆ ಅಲ್ಲಿಂದ. ಯಾಕಂದರೆ ಮೇಲ್ನೋಟಕ್ಕೆ ನಾವು ಏನೇ ತಿಳ್ಕೊಂಡ್ರು ಅಲ್ಲಿ ಏನು ನಡೀತದೆ ಅಂತ ಗೊತ್ತಾಗಲ್ಲ. ಯಾಕಂದರೆ ನಾನು ಹೆಣಗಳು ಊತಾಕೋದು ಈ ಥರ ಚಟುವಟಿಕೆ ಮತ್ತು ಏನಾದರೂ ಗಲಾಟೆ ಆದಾಗ ಅವರೊಟ್ಟಿಗೆ ಸೇರಿಕೊಳ್ಳೋದು ಎಲ್ಲ ಕೆಲಸ ಮಾಡೋದ್ರಿಂದ ನನಗೆ ಫುಲ್ ಫ್ರೀಯಾಗೇ ಬಿಟ್ಟಿರ್ತಾರೆ. ನಾನು ದೇವಸ್ಥಾನದಲ್ಲಿ ಹೋಗೋದು ಅಲ್ಲಿ ಇಲ್ಲಿ ಏನು ಕೆಲಸ ಮಾಡಿದ್ರು ನಾನು ಎಲ್ಲ ಕಡೆ ಅಲೌಡ್ ಇರುತ್ತೆ ನನಗೆ. ಹಾಗಾಗಿ ಈಗ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಹೆಣಗಳು ಬೀಳ್ತಾ ಇದ್ವು ಅಂತಂದರೆ ಸುಮ್ಮನೆ ಒಂದು ಬೀಳ್ತಾ ಇರಲಿಲ್ಲ. ಹೆಣ್ಮಕ್ಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಸಾಯ್ತಾ ಇದ್ರು ಹೆಣ್ಮಕ್ಳು. ಕಾರಣ ಚಡ್ಡಿ ಇರಲಿಲ್ಲ, ಒಳಗಡೆ ಚಡ್ಡಿ ಇರಲಿಲ್ಲ, ಮೇಲ್ಗಡೆ ಪೆಟಿಕೋಟ್ ಮಾತ್ರ ಇರ್ತಾಯಿತ್ತು, ಡ್ರೆಸ್ ಇರ್ತಿರ್ಲಿಲ್ಲ. ಮತ್ತು ಸಾಲ ಬುಕ್ಕು ಈ ಥರ ಕೆಲವೊಂದು ಜಾಗದಲ್ಲಿತ್ತು. ಅದನ್ನು ನಾವು ಗುಂಡಿಲೇ ಹಾಕಿ ಮಣ್ಣು ಮಾಡಿದ್ದೀವಿ. ಕಾರಣ ಅಂದರೆ ಕೆಲವೊಂದು ಡೆಡ್ ಬಾಡಿಗಳಿಗೆ ಪೊಲೀಸ್ನವರೇ ಬರೋದಿಲ್ಲ. ಯಾಕಂದರೆ ಇವರು ಮಾಹಿತಿ ಕಚೇರಿ ಸಿಬ್ಬಂದಿಯವರು ಹೇಳಿ ಕಳಿಸಿದರೆ ಮಣ್ಣು ಮಾಡಿ ಬರಬೇಕು ನಮ್ಮ ಕೆಲಸ. ಅವ್ರು ತೋರಿಸಿದ್ದು ನಾವು ಮಾಡೋದು ಅಷ್ಟೇ ನಮ್ಮ ಕೆಲಸ. ಯಾಕಂದ್ರೆ ನಾವು ಮಾಡಲಿಲ್ಲ ಅಂದರೆ ನಮಗೆ ಅವರು ಬೈತಾ ಇರ್ತಾರೆ. ಯಾಕಂದರೆ ರೂಮ್ ಬೀಗ ಹಾಕ್ತೀವಿ, ಹಾಗೆ ಟಾರ್ಚಲ್ಲಿ ಇರ್ತದೆ. ನಮ್ಮ ಕೆಲಸ ಅದಾಗಿರೋದ್ರೆ ನಮ್ಗೆ ಮುಗಿದ್ರೆ ಸಾಕು, ನಾವು ನೆಮ್ಮದಿಯಾಗಿರ್ಬೋದು ಅಂತೇಳಿ ನಾವು ಹೋಗಿ ಗುಂಡಿ ತೆಗೆಯೋದು, ಮಣ್ಣು ಹಾಕೋದು, ಬರೋದು ನಮ್ಮದು ಈ ಕೆಲಸ. ಹಾಗಾದರೆ ಕೆಲವೊಂದು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲೆಲ್ಲ ತುಂಬ ಹಾಕಿದ್ದೇನೆ. ಯಾಕಂದರೆ ಎಲ್ಲೆಲ್ಲಿ ಹೆಣ ಹಾಕಿದ್ದೇನೆ ಅಂತ ನನಗೇನೆ ಗೊತ್ತು. ಹೆಣ ಹಾಕಿದವ ನಾನು ಅದನ್ನು ತೋರಿಸ್ಲಿಕ್ಕೆ ಮುಂದೆ ಬರ್ತೀನಿ. ಕಾರಣ ಏನಂದರೆ ಈಗ ಈ ಸೌಜನ್ಯ ಕೇಸಿಂದ ಅದನ್ನೆಲ್ಲ ತೆಗಿತಾರೆ ಅಂತ ವಿಷಯ ತಿಳ್ಕೊಂಡೆ. ಹಾಗೆ ತಿಳ್ಕೊಂಡು ನಾನು ಊತಾಕಿದ್ದನ್ನು ನಾನೇ ತೋರಿಸುವ ಮುಂದೆ ನಿಂತು. ಯಾಕಂದ್ರೆ ನಾನೇ ಊತಾಕಿದ್ದಲ್ವ, ನನಗೆ ಆ ಜಾಗ ಎಲ್ಲ ಗೊತ್ತಿದೆ, ತೋರಿಸುವ ಅಂತ ನಾನೊಂದು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ದೊಡ್ಡ ವಿಷಯ ಒಂದು ನಡೀತು ಈ ಸೌಜನ್ಯ ಕೇಸಿನಿಂತ ಮುಂಚೆ. ಅದು ಜನಗಳಿಗಿಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ. ಕಾರಣ ಏನಂದರೆ ಅಲ್ಲಿ ಒಬ್ಬರು ಆನೆ ಮಾವುತರಿದ್ದರು. ಆನೆ ಮಾವುತ ನಾರಾಯಣ ಸಪಾಲಿ ಅಂತ ಇದ್ದರು. ಯಮನ ಗಂಗಾ ಅಂತ ಒಬ್ಬರಿದ್ದರು. ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ಬರು ಗಾರ್ಡನ್ ಸೂಪರ್ವೈಸರು. ಅವರು ತುಂಬಾ ಲೈನ್ ಹೊಡಿತಾಯಿದ್ರು, ನನ್ನ ಮುಂದೆನೇ ಲೈನ್ ಹೊಡಿತಾಯಿದ್ರು. ಕಾರಣ ನಾನು ಅದನ್ನು ಕಂಡುಕೊಳ್ಳಲ್ಲ. ಯಾಕಂದ್ರೆ ಅವರು ಒಬ್ಬರು ಸೂಪರ್ವೈಸರೇ ಈ ಥರ ಮಾಡ್ತಾರೆ. ನಾವು ಕಸ ಗುಡಿಸೋರು, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಏನು ಎಟ್ಟಿದ ವಿಷಯ, ಅವ್ರಿಗೆ ಮದುವೆ ಆಗಿಲ್ಲ, ಹಾಗೆ ಹೀಗೆ ಈಯಾಡ್ಸೋದು, ನಮ್ಮ ಇದರಲ್ಲೆಲ್ಲ ಹೇಳ್ಕೊಳ್ಳೋದು, ಮತ್ತು ಗಾರ್ಡನಲ್ಲೆಲ್ಲ ಅವ್ರನ್ನ ಚುಡಾಯಿಸೋದೆಲ್ಲ ಮಾಡ್ತಾಯಿದ್ರು. ಅವಳು ಕೆಲಸ ಸಿಮೆಂಟ್ ಕಳಿಸ್ಕೊಡೋದು, ಈ ಗಾರೆ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ಕೊಂಡಿದ್ಲು. ನಾರಾಯಣ ಸಪಾಲನೆಯನ್ನು ದೇವಸ್ಥಾನಕ್ಕೆ ಬರ್ತಾ ಇದ್ದ, ಅಲ್ಲಿ ಅಶ್ವತ್ಥ ಕಟ್ಟೆಯನ್ನು ಸುತ್ತಾ ಇದ್ದ. ನಮಗೆ ಗೊತ್ತಿಲ್ಲ. ನಾವು ಏನು ತಿಳ್ಕೊಂಡ್ವಿ ಅಂದರೆ ಮ್ಯಾನೇಜರ್ ಹೇಳೋದು, ಅವನನ್ನು ಅವನನ್ನು ಹೊಡೆದು ಓಡಿಸು ಅಂತ. ನಾವು ಮತ್ತೆ 4 ಜನ ರೂಮ್ ಬೈನವರೆಲ್ಲ ಹೋಗೋದು, ಸರಿ ಹೊಡಿಯೋದು, ಕಾಲಿನ ಮಂಡಿಗೆ ಕೇಲೆ ಹೊಡಿಯೋದು, ಸಖತ್ತಾಗಿ ಹೊಡೆದು ಓಡಿಸ್ತಾ ಇದ್ವಿ. ಪಾಪ ಬೈಕು ಓಡ್ತಾ ಇದ್ದ. ಮತ್ತು ರಿಕ್ಷಾದವ್ರು ಹೇಳ್ತಾಯಿದ್ರು, ಅವ ಹುಚ್ಚಲ್ಲ ಮಾರೆ, ಅವ ಇಲ್ಲಿ ಅವನೇ ಮಾವುತ, ಅವನದು ಜಾಗ ಎಲ್ಲ ಇದೆ, ಅವ ಇಲ್ಲೇ ಸ್ವಂತ ಮನೆ ಇದೆ ಮಾರೆ, ಅವನನ್ನು ಯಾಕೆ ಓಡಿಸ್ತೀನಿ ಅಂತ ರಿಕ್ಷಾದವ್ರು ಹೇಳುವಾಗ ಮತ್ತೆ ಗೊತ್ತಾಯ್ತು ನಮಗೆ ಇವ್ರನ್ನವನು ಅಂತ. ಮತ್ತು ಮಾವುತ ಅಂತ ಆಗ ಗೊತ್ತು ನಮಗೆ. ಮ್ಯಾನೇಜರ್ ಹೇಳಿದ್ದು ಅವನು ಹುಚ್ಚ, ಅವನನ್ನು ಒಳಗೆ ಬಿಡಬಾರ್ದು, ಓಡಿಸು ಅಂತ ಹೇಳ್ತಿದ್ರು. ನಾವು ಎಷ್ಟೇ ಹೊಡೆದು ಓಡಿಸಿದ್ರು ಅವನು ಅಶ್ವತ್ಥ ಕಟ್ಟೆಗೆ ಬಂದು ರೌಂಡ್ ಹಾಕೋದು, ಕೈ ಮುಗಿಯೋದೆಲ್ಲ ಬರ್ತಿದ್ದ ಹೋಗ್ತಿದ್ದ. ಆಗಿರ್ಬೇಕಾದ್ರೆ ಅವರು ರಾಜೇಂದ್ರ ಈ ಗಾರ್ಡನ್ ಸೂಪರ್ವೈಸರು, ಅವರು ಸಹ 2-3 ಸರಿ ಹೊಡೆದಿದ್ದಾರೆ. ಮತ್ತು ನಾವು ತುಂಬ ಸರಿ ಹೊಡೆದಿದ್ದೇವೆ, ನಮ್ಮನ್ನು ಹೊಡೆಸಿದ್ದಾರೆ. ಆಗ ಹೊಡೆಸಿದ್ದು ಈ ಥರ ಫಂಕ್ಷನು ಹೋಗಿ ಬರ್ಬೇಕಾದ್ರೆ ನಾವು ನೋಡಿರ್ತೀವಿ ಅಲ್ಲಿ ದೇವಸ್ಥಾನ KSRTC ಹೊಸ ಬಸ್ ಸ್ಟ್ಯಾಂಡ್ ಹತ್ರ. ಮತ್ತೆ ಬರ್ಬೇಕಾದ್ರೆ ಮರುದಿವಸ ಕೊಲೆ ಆಗಿರುತ್ತೆ. ಕಾರಣ ಏನಂದರೆ ಇವರು ರಾಜೇಂದ್ರ ಈ ಟೀಮು ಸೇರ್ಕೊಂಡ್ಬಿಟ್ಟಿರುತ್ತೆ. ಕಾರಣ ಅದು ನಮಗೆ ಕಿವಿ ಮಾತು ಬಂದಿದೆ, ನಾವು ನೋಡಲಿಲ್ಲ ಅಂದರೂ ಅದು ಸತ್ಯ, ಅಪ್ಪಟ ಸತ್ಯ, ಖಚಿತವಾದ ಸತ್ಯ ಅದು. ಯಾಕಂದರೆ ಇವರು ಅವ್ರ ಮೇಲೆ ಕಣ್ಣಿತ್ತು ಫಸ್ಟೇ. ಯಾಕಂದರೆ ಮೊದಲೇ ಆ ಜಾಗ ಖಾಲಿ ಮಾಡಿಸ್ಲಿಕ್ಕೆ ಇವರನ್ನು ಓಡಿಸ್ತಾ ಇದ್ರು. ಯಾರು, ನಮ್ಮ ಹರ್ಷೇಂದ್ರ ಕುಮಾರ್ ಸನ್ನದನಿಗಳು. ಆದರೆ ಇವರು ಹೋಗ್ತಿರ್ಲಿಲ್ಲ. ಎಷ್ಟೇ ಗಡಿ ಬಿಡಿದ್ರು ಇವರು ಮಕ್ಕಳು ಮರಿ ಯಾರು ಅಲ್ಲಿ ಇರ್ತಿರ್ಲಿಲ್ಲ. ಅವ್ರು ಮಾತ್ರ ಅಣ್ಣ ತಂಗಿ ಇಬ್ಬರೇ ಇರ್ತಾ ಇದ್ದದ್ದು. ಜಾಗ ಇತ್ತು. ಮತ್ತು ಅವರು ಗಾರೆ ಕೆಲಸಕ್ಕೆ ಹೋಗಿ ಬಂದು ಅದರಲ್ಲಿ ಜೀವನ ಮಾಡ್ತಾಯಿದ್ರು. ಇವರು ಪಾಪ ತಲೆಗಿಲೆ ಬಾಚ್ಕೊಂಡು ವೈಟ್ ಸಟ್ಟೆ ಪಂಚೆ ಉಟ್ಕೊಂಡು ಸುಮ್ಮನೆ ರೌಂಡ್ ಹೊಡಿಯೋದು, ಬರೋದು, ಹೋಗ್ತಾ ಇದ್ದರು. ಸ್ವಲ್ಪ ಮಾನಸಿಕ ಆ ಥರ ಇದ್ದರು ಅವರು. ಯಾರು, ಸಫಲ ನಾರಾಯಣ ಅನ್ನೋರು. ಅದರ ನಂತರ ಇವರನ್ನು ರಾಜೇಂದ್ರ ಒಂದು 2-3 ಜನ ಕೂಡ ಅಂದರೆ ಉದಯ್ ಜೈನ್ ಈ ಟೈಪು ಒಂದು 2-3 ಜನನು ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ. ಆಕೆನ ಅತ್ಯಾಚಾರ ಮಾಡಿರ್ತಾರೆ. ಇದು ನಮಗೆ ಗಮನಕ್ಕೆ ಬಂತು. ಅದನ್ನು ನಾವು ಬಾಯಿ ಬಿಡಲಿಕ್ಕೆ ಭಯ, ನಾವು ಎಲ್ಲಿ ಹೇಳಲಿಲ್ಲ. ಅದು ಮಾಡಿ
ಅವರು ಆ ಟೈಮ್ಗೆ ಅಣ್ಣ ಎಂಟ್ರಿ ಆಯ್ತಾನೆ, ನಾರಾಯಣ ಸಪ್ಪಾಳೆ, ಅವನು ಹೊಡೆದು ಬಿಡ್ತಾರೆ. ಹೊಡೆದು ಬಿಟ್ಟು ಪೆಟ್ಟಿ ಇರ್ತದೆ, ಕಬ್ಬಿಣದ ಪೆಟ್ಟಿಗೆ, ಅದನ್ನು ಬಿಚ್ಚಿ ತಗೊಂಡೋಗಿ ಅಷ್ಟು ದೂರದಲ್ಲಿ ಬೈಲಲ್ಲಿ ಬಿಸಾಡಿರ್ತಾರೆ. ಚಿನ್ನದ ಓಳೆ, ಬೆಂಡೋಳೆ ಇರುತ್ತೆ, ಅದನ್ನು ಅಲ್ಲಿ ಬಿಸಾಡ್ತಾರೆ. ನಾವು ಅರ್ಲಿ ಮಾರ್ನಿಂಗ್ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಥರ ನ್ಯೂಸ್ ಅಂತ ಓಡೋಗಿ ನೋಡ್ತೇವೆ. ಆದರೆ ಅವರು ಎಲ್ಲ ಉತ್ಪತ್ತಿ ಮಾಡ್ತಾರೆ, ದೃಷ್ಟಿ ಮಾಡ್ತಾರೆ, ಎಲ್ಲ ರೂಂಬೈನವ್ರಿಗೆಲ್ಲ ಹೇಳಿ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆಲ್ಲ. ಕಳ್ಳರು ಬಂದಿದ್ರು ಅಂತ. ಕಳ್ಳರು ಬಂದರೆ ಚಿನ್ನ ತಗೊಂಡು ಓಡ್ತಾರೆ. ಅಲ್ಲಿ ಚಿನ್ನ ಅಲ್ಲೇ ಇತ್ತು, ಬೆಂಡೋಳೆಲ್ಲ ಅಲ್ಲೇ ಬಿದ್ದಿತ್ತು, ಆದರೆ ಏನೂ ಮುಟ್ಲಿಲ್ಲ. ಪೊಲೀಸ್ ನಾಯಿ ಬಂತು, ನಾಯಿ ಆ ಬೈಲಲ್ಲಿ ಒಂದು ರೌಂಡ್ ಹೋಗಿ ಬಂದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಸುಮ್ಮನೆ ಆಯಿತು. ಅಂದರೆ ಅಲ್ಲಿಗೆ ಕಳ್ಳ ಹೊಂಟೋದ ಅಂತೇಳಿ ಕತೆ ಕಟ್ಬಿಟ್ರು ಕಳ್ಳರು ಅಂತೇಳಿ. ಅದು ಮಾಡಿದೆಲ್ಲ ರಾಜೇಂದ್ರ ರೈಯೇ ಮಾಡಿದ್ದು ಅಂತ ಎಲ್ಲ ಅಪ್ಪಟ ಪ್ರಚಾರ ಆಗಿದೆ. ಒಂದು ಹೇಳೋದಂದ್ರೆ ಏನಂದರೆ, ಇದು ಸತ್ಯ ಸಂಗತಿ ವಿಷಯ. ಏನ ಬಿದ್ದಿದೆ ಅನ್ನೋದು ಅವ್ರಿಗೆ ಮಾಹಿತಿ ಗೊತ್ತಿರುತ್ತೆ, ಅವ್ರಿಗೆ ಮಾಹಿತಿ ಕಚೇರಿಯವರಿಗೆ ಗೊತ್ತಿರುತ್ತೆ. ಅವರು ಫಸ್ಟೇ ನನಗೆ ಹೇಳಲ್ಲ, 1-2 ದಿವಸ ವೆಯ್ಟ್ ಮಾಡಿಸ್ತಾರೆ. ಕಾರಣ ಅವ್ರು ಫಸ್ಟೇ ಹೇಳಿದರೆ ಫ್ರೆಶ್ ಆಗಿ ಹೋಗುತ್ತೆ ಅಂತ. ಆ ಏನ ಕೊಳ್ತು ಸ್ವಲ್ಪ ಸ್ಮೆಲ್ ಬರುವಾಗ ಯಾರೋ ಬಂದು ಹೇಳುವಾಗೆ ನ್ಯೂಸ್ ತಗೊಳ್ತಾರೆ. ನ್ಯೂಸ್ ಅಂದರೆ ಯಾರೋ ಯಾತ್ರಿಕರು ಹೇಳಿದ್ರು ಅಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ, ಹೋಗಿ ನೋಡಿದ್ದಾರೆ, ಏನ ಇದೆ, ಹೋಗಿ ಮಣ್ಣು ಮಾಡು ಅಂತ ಹೇಳ್ತಾರೆ. ಅಲ್ಲಿ ಮಣ್ಣು ಮಾಡಲಿಕ್ಕೆ ಹೋಗುವಾಗ ನಮಗೆ ಆ ಬಟ್ಟೆಯನ್ನು ಅರಿದು ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ. ಅದನ್ನು ಅರಿಲಿಕ್ಕೆ ಅಷ್ಟು ಸ್ಮೆಲ್ ಇರುತ್ತೆ, ಅದನ್ನು ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ನಾವೇನು ಮಾಡ್ತೀವಿ, ಅದನ್ನು ಹಾಗೆ ಗುಂಡಿ ತೆಗೆದು ಮಣ್ಣಿಗೆ ಹಾಕ್ತೇವೆ. ಹಾಕಿ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಬಟ್ಟೆ ಇದ್ದರೆ, ಆ ನದಿ ಪಕ್ಕದಲ್ಲಿ ಏದೋ ಒಂದು ಬಟ್ಟೆ ಇರುತ್ತೆ, ಅದನ್ನು ತಗೊಂಡೋಗಿ ನಾವು ಅಲ್ಲಿಗೆ ಕೊಡ್ತೇವೆ ಪೊಲೀಸ್ನವ್ರಿಗೆ. ಹಾಗೆ ಮಾಡ್ತೀವಿ. ಅಂದರೆ ಪೊಲೀಸ್ನವರು ಅಲ್ಲಿಗೆ ಬಂದು ಸ್ಪಾಟ್ ನೋಡೋದಿಲ್ಲ. ಬಟ್ ನೋಡಿದ್ರು ಅವ್ರು ಏನು ಹೇಳೋಕ್ಕಾಗಲ್ಲ, ನೀವು ಹೊರಗೆ ಏನು ಹೇಳ್ಬೇಡ ಮಾರೆ, ಮಣ್ಣಾಕು, ನಿನ್ನಷ್ಟು ನೀನು ಹೋಗು ಅಷ್ಟೇ ಹೇಳ್ತಾರೆ. ಮತ್ತು ಅದೆಲ್ಲ ಮಾಡ್ತಾಯಿದ್ರು. ಇದು ನಡೆದ ಸಂಗತಿ. ಮತ್ತು ಎನಗಳೆಲ್ಲ ನಾವು ಮೊದಲೆಲ್ಲ ಈ ಅಂಬಾಸೆಡರ್ ಕಾರಲ್ಲಿ ತೊಗೊಂಡು ಹೋಗ್ತಾಯಿದ್ವಿ. ಅಂಬಾಸೆಡರ್ ಕಾರಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಒಬ್ಬರು ಡ್ರೈವರ್ ಮುಖ ತೋರಿಸ್ಮಾರೆ ನೋಡು ಅಂತ ಹೇಳಿದರು. ನಾನು ಸುಮ್ಮನೆ ಉದಾಹರಣೆಗೆ ಹಿಂದೆಗಡೆ ಬಾನಟ್ ಇದಿದೆ ನೋಡಿ, ಅದರಲ್ಲೇ ಹಾಕೋದು ಏನವನ್ನು, ಅದನ್ನು ತೆಗೆದು ತೋರಿಸಿದ್ದಕ್ಕೆ ಪೊಲೀಸ್ನವರು ನನ್ನನ್ನು ಬೈದರು. ನೀನು ಯಾರು ಪರ್ಮಿಷನ್ ಹೇಳಿದೆ, ಯಾಕೆ ಮರಿ ಈಗೆಲ್ಲ ಪಬ್ಲಿಕ್ ಮಾಡ್ತೀಯಾ, ತೋರಿಸ್ತೀಯಾ, ನೀನು ತೋರಿಸ್ಬಾರ್ದು ಹಾಗೆ ಅಂತ ಬೈದರು. ಅದು ತೋರಿಸಿದ್ದು ತಪ್ಪು ನಮ್ಮದು. ಯಾಕಂದರೆ ಅದು ಯಾರಾದರೂ ಸಂಬಂಧಿಕರಿದ್ದರೆ ಗೊತ್ತಿದ್ದರೆ ನೋಡಿದ್ರೆ ಯಾರಾದರೂ ಪರಿಚಯ ಹೇಳ್ತಾರೆ ಅಂತ ನಾನು ಮನದಾಳದಿಂದ ತೋರಿಸ್ಬಿಟ್ಟೆ. ಅದು ನನ್ನನ್ನು ಬೈದ್ಬಿಟ್ರು. ಆನಂತರ ಏನಂದರೆ ಸಸ್ಪೆನ್ಸಲ್ಲಿ ಅದು ಡಿಕ್ಕಿಲಿ ಹಾಕೋದು, ಎಲ್ಲಾದರೂ ಒಂದು ಕಾಡು ಪ್ರದೇಶ ಇರೋ ತಕ್ಕ ತೊಗೊಂಡೋಗಿ ಹಾಕೋದು. ಮತ್ತು ಧರ್ಮಸ್ಥಳದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆಗುವ ಮುಂಚೆ ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎದುರುಗಡೆ ಇತ್ತು. ಆ ಬೆಟ್ಟದಲ್ಲಿ ಕೆಲವು ಭಿಕ್ಷುಕರು ಎಲ್ಲ ಇರ್ತಾಯಿದ್ರು. ಕಾರಣ ಭಿಕ್ಷುಕರು ಧರ್ಮಸ್ಥಳದಲ್ಲಿ ಇದ್ದರೆ ಉದ್ದೇಶ, ಇಲ್ಲಿ ಮ್ಯಾನೇಜ್ಮೆಂಟು ನಮಗೆ ಹೇಳಿದ್ದು, ಧರ್ಮಸ್ಥಳ ಅಂದರೆ ಧರ್ಮದಲ್ಲಿ ಯಾರೂ ಇಲ್ಲ, ಧರ್ಮಸ್ಥಳದಲ್ಲಿ ಭಿಕ್ಷುಕರೇ ಇಲ್ಲ ಅನ್ನುವಂಥ ಭಾವನೆ ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋದು ದೇವಸ್ಥಾನದ ಉದ್ದೇಶ. ದೇವಸ್ಥಾನ ನಿರ್ವಾಹ ಇಲ್ಲಿ ದೇವಸ್ಥಾನದ ಆಡಳಿತ ಉದ್ದೇಶ. ಆದ್ದರಿಂದ ಯಾವುದೇ ಭಿಕ್ಷುಕ ಬಂದ್ರೂ ಸರಿ ಅವನನ್ನು ಒಳ್ಳೆ ಮಾತಿನಲ್ಲಿ ಕಳಿಸೋದಿಲ್ಲ, ಸರಿ ಹೊಡೆಯೋದು, ಮೊಣಕಾಲಿಗೆ ಮಂಡಿಯಿಂದ ಕೆಳಗೆ ಹೊಡೆದು ಅವನನ್ನು ಮಾಹಿತಿ ಕಚೇರಿಯಿಂದ 30 ರೂಪಾಯಿ ಕಾಸನ್ನು ಈಸ್ಕೊಂಡು ಒಂದು ಸಕಲೇಶ್ಪುರ, ಒಂದು ಮಂಗಳೂರು, ಈ ಕಡೆಯಲ್ಲಿ ಆದರೂ ಕಳಿಸ್ಬಿಡ್ತಿದ್ವಿ. ಅವ್ರು ಹೋಗ್ತಾರೆ, ಮತ್ತೆ ಮರುದಿವಸ ಬರ್ತಾರೆ. ಅಂಥವ್ರನ್ನು ಮಾಹಿತಿ ಕಚೇರಿ ಸಿಬ್ಬಂದಿಯವರೇ ರಾತ್ರಿ ಹೊತ್ತು ಅವನನ್ನು ಟವಲ್ ಹಾಕೋದು, ಎಳೆದಾಡೋದು ಎಲ್ಲ ಮಾಡುವಾಗ ಅವನು ಸತ್ತೋಗ್ತಾನೆ. ಏನ ಮಧ್ಯರಾತ್ರಿಗೆಲ್ಲ ಯಾರು ಇಲ್ಲ, ಅವ್ರವ್ರಿಗೂ ಮಲಗಿರ್ತಾರೆ. ಅವನನ್ನು ಬೆಳಿಗ್ಗೆ 7 ಗಂಟೆ 8 ಗಂಟೆ ಆಗುವಾಗ ನಾವು ಡ್ಯೂಟಿಗೆ ಹೋಗುವಾಗ ಅಲ್ಲಿ ತರಕಾರಿ ಗಾಡಿ ಇರುತ್ತೆ, ಆ ಗಾಡಿಯಲ್ಲಿ ಅವನನ್ನು ಹಾಕೋದು, ಕೊಟ್ಟು ಆರೆ, ಅದನ್ನು ಗುದ್ಲಿ ಆರೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇಲ್ಲಿ ತುಳುನಾಡಲ್ಲಿ ಕೊಟ್ಟು ಆರೆ ಅಂತಾರೆ. ಅದನ್ನು ಹಾಕ್ಕೊಂಡು ಒಂದು ಹಳೆ ಬಟ್ಟೆಯನ್ನು ಮೇಲೆ ಮುಚ್ಚಿ ತಗೊಂಡು ಹೋಗಿ ಒಂದು ಕಡೆ ಮಣ್ಣು ಮಾಡೋದು. ಈ ಥರ ಕೆಲಸ ನಾವು ಮಾಡೋದು. ಅದು ಮಣ್ಣು ಮಾಡುವಾಗ ಪೊಲೀಸ್ನವರು ಬರೋದಿಲ್ಲ. ಅವ್ರು ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗಿದೆ, ನೀವು ಹೋಗಿ ಮಾಡಿ ಬನ್ನಿ ಅಂತ ಹೇಳ್ಬಿಡ್ತಾರೆ ಮಾಹಿತಿ ಕಚೇರಿಗೆ. ನಮಗೇನು ಮಣ್ಣು ಮಾಡೋದು ಕೆಲಸ, ಕೊಂಡೋಗಿ ಮಾಡಿ ಬರ್ತೀವಿ. ಈ ಥರ ಕೆಲಸ ದಿನನಿತ್ಯ ನಾವು ಅಲ್ಲಿ ಮಾಡ್ತಾ ಇರ್ತೀವಿ. ನಮ್ಮ ಕೆಲಸ ಉದ್ಯೋಗವೇ ಅದೇ ಇರುತ್ತೆ, ಬೇರೆ ಏನು ಮಾಡೋಕ್ಕಾಗಲ್ಲ. ನನಗೆ ಒಂದು ಆಸೆ ಬಂತು, ಯಾಕಂದರೆ ನಾನೇ ಊತಾಕಿರೋ ಜಾಗ ಇರೋದ್ರಿಂದ ನಾನು ತೋರಿಸುವ ಅನ್ನೋ ಕುತೂಹಲ ಮನಸ್ಸಿಂದ ಕೆಳರ್ತಾ ಇದೆ. ಯಾಕಂದರೆ ನನಗೆ ಎನ ಊತಾಕಿ ಮನಸ್ಸಲ್ಲಿ ಅದೇ ಎನದ ಚಿಂತೆಯೇ ಆಗಿಬಿಟ್ಟಿದೆ. ಸರಿ, ಇನ್ನು ಮುಂದೆ ಈಗ ನಾನು ತಿಳ್ಕೊಂಡು ಎಡೆಯಲ್ಲಿ ಒಂದು ಸರಿ ವಿಚಾರಿಸಿ ನೋಡಿದೆ, ಎನಗಳೇ ಬೀಳೋದಿಲ್ಲ ಅಂತೆ ಧರ್ಮಸ್ಥಳದಲ್ಲಿ. ನನಗೆ ತುಂಬ ಸಂತೋಷದ ಸುದ್ದಿ. ಹೀಗೆ ಇರ್ತಾ ಇದ್ರೆ ನಾನು ಇರ್ತಿದ್ನೆ ಅಂತ. ಈಗ ಎನಗಳೇ ಬೀಳೋದಿಲ್ಲಂತೆ. ಹಾಗಾಗಿ ಈಗ ನಾನು ಊತಾಕಿದ ಜಾಗ ಎಲ್ಲೆಲ್ಲಿ ಊತಾಕಿದ್ದೇನೆ ಎಲ್ಲ ನನಗೆ ಗೊತ್ತಿದೆ.
ಹಾಗೆ ಎಲ್ಲಿಯಾದರೂ ಒಂದು ವೇಳೆ ಈ ಸಂಘ ಪರಿವರ್ತನೆಯಲ್ಲಿ ನ್ಯಾಯಾಲಯದಿಂದ ಒಂದು ಆದೇಶ ಬಂದರೆ ನಾನು ಖಂಡಿತ ಅದನ್ನು ತೋರಿಸ್ತೇನೆ ನಿಮಗೆ. ಎಲ್ಲೆಲ್ಲಿ ಹೆಣ ಊತಾಕಿದ್ದೇನೆ ಎಲ್ಲ ಹೆಣವನ್ನು ನಾನು ತೋರಿಸ್ತೇನೆ. ಈಗ ಹೆಣಗಳು ಬೀಳೋದಿಲ್ಲ ಅಂತೆ, ಸೌಜನ್ಯ ಕೇಸಿನ ನಂತರ ಹೆಣಗಳೇ ಬೀಳೋದಿಲ್ಲ ಅಂತ ನಾನು ಕೇಳಿದೆ, ವಿಷಯ ತಿಳಿಯಿತು. ಹಾಗಾದರೆ ಹೆಣಗಳು ಅದರ ಮುಂಚೆ ಯಾಕೆ ಅಷ್ಟು ಹೆಣಗಳು ಬೀಳ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕಂದ್ರೆ ಅದರ ಮುಂಚೆ ಆ ಹೆಣಗಳು ಒಂದು ದಿನಕ್ಕೆ 2, 3, 4 ಈ ಥರ ಬೀಳ್ತಾ ಇದ್ದ ಹೆಣಗಳು ಇವಾಗ ತಿಂಗಳಿಗೆ ಒಂದು ಹೆಣ ಬೀಳೋದಿಲ್ಲ ಅಂತೆ. ಹಾಗಾದರೆ ಇದು ಏನು ಆಶ್ಚರ್ಯ ಸಂಗತಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಶ್ಚರ್ಯ ಆಗ್ತಾ ಉಂಟು ನನಗೆ, ಯಾಕೆ ಹೆಣಗಳು ಬೀಳ್ತಾ ಇಲ್ಲ ಅಂತ. ಇಲ್ಲಿ ಈ ಹೆಣಗಳು ಊತಾಕಿದ್ರಲ್ಲಿ ಹೆಚ್ಚು ಹೆಣ್ಣು ಮಕ್ಕಳ ಹೆಣಗಳು ಜಾಸ್ತಿ ಊತಾಕಿದ್ದೀನಿ ಒಂದು. ಎರಡನೇದಾಗಿ ನಮ್ಮ ಸಾಲ ಮಕ್ಕಳು ಜಾಸ್ತಿ. ಸಾಲ ಮಕ್ಕಳು ಅಂದರೆ ನನಗೆ ಯಾವ ಡೌಟಲ್ಲಿ ಬರ್ತದಂದರೆ, ಈಗ ನೋಡಿ ಪೆಟಿಕೋಟ್ ಹಾಕಿದ್ದಾರೆ, ಚಡ್ಡಿ ಇರೋದಿಲ್ಲ, ಸೊಂಟಕ್ಕೆ ಸೀರೆ ಕಟ್ಟಿರ್ತಾರೆ, ಸೀರೆ ಕಟ್ಟಿ ಇಳಿಸ್ಬಿಟ್ಟಿರ್ತಾರೆ ನದಿ ಸೈಡಲ್ಲಿ. ಕೇಳಿದರೆ ಸೇತುವೆಯಿಂದ ಕೆಳಗೆ ಹಾಕ್ತಾರಾ ಏನು ಮಾಡ್ತಾರೆ ಮಧ್ಯರಾತ್ರಿಯಲ್ಲಿ ಗೊತ್ತಾಗೋದಿಲ್ಲ. ಅದನ್ನು ಮಣ್ಣು ಮಾಡಿದೆ. ಮತ್ತು 2 ಕೇರಳ ಹೆಂಗಸರು ಅದನ್ನು ಮಣ್ಣು ಮಾಡಿದ್ದು ಜಾಗ ಗೊತ್ತಿದೆ. ಮತ್ತು ಮೈಸೂರಿಂದ ಬಂದ ಒಂದು ಹೆಂಗಸನ್ನು ಆ್ಯಸಿಡ್ ಹಾಕಿ ಸುಟ್ಟಿದ್ದಾರೆ, ಅದನ್ನು ಮಣ್ಣು ಮಾಡಿದ ಜಾಗ ಗೊತ್ತಿದೆ. ಆನಂತರ ಈ ಒಂದು ಹೆಣ್ಣು ಮಗು ಮಾತ್ರ ಪೆಟಿಕೋಟ್ ಹಾಕಿತ್ತು, ಒಳ ಚಡ್ಡಿ ಇಲ್ಲ, ಸಾಲ ಬುಕ್ಕು ದಾಖಲಾತಿ ಎಲ್ಲ ಇತ್ತು. ಆದರೆ ಪೊಲೀಸ್ನವರು ಅವತ್ತು ಬಂದು ನೋಡಿಬಿಟ್ಟು ಪಟ್ರಾಮಿ ಅಂತ ಊರ ಹೆಸರು ಓದಿದ್ರು. ನಾನು ಹೇಳಿದೆ, ಸರ್ ಹಾಗಾದರೆ ಕರೆಸಿ ಸರ್ ತಗೊಂಡೋಗ್ಲಿ, ನಮಗೂ ಕೆಲಸ ಮಿಗ್ತದೆ ಅಂತ ಹೇಳಿದಕ್ಕೆ, ಬೇಡ ಹಾಕು ಮುಚ್ಚಾಕ ಆಚೆ ಅಂತ ಹೇಳಿಬಿಟ್ರು. ನಾನು ಆ ಬುಕ್ಕು ಆ ಮಗುವನ್ನು ಅದರಲ್ಲೇ ಹಾಕಿಬಿಟ್ಟೆ. ಆ ಹುಡುಗಿಯನ್ನು ಪಾಪ ಮಣ್ಣು ಮಾಡಿದೆ. ನನಗೆ ಸ್ವಲ್ಪ ಅಕ್ಕಪಕ್ಕ ಟ್ಯಾಪಿಂಗ್ನವರು ಇದ್ದಾರೆ, ಮನೆಯವರು ವಾಸದವರು, ಅವರು ಬಕೆಟ್ ನೀರೆಲ್ಲ ತಂದು ಕೊಟ್ಟು ಸಹಕರಿಸಿದರು. ಕಾರಣ ಏನಂದರೆ ಅವರು ಹೋಗುವ ರಸ್ತೆ ಅದು, ಅದರಿಂದ ಅವರು ಕೊಟ್ಟು ಸಹಕರಿಸಿದರು. ಅದು ಆಗಿ 2-3 ದಿವಸದ ನಂತರ ಈ ನ್ಯೂಸು ಗೊತ್ತಾಗಿದ್ದರಿಂದ ಎಲ್ಲ ಸ್ಮೆಲ್ಲು ಮತ್ತು ಹೊಟ್ಟೆಯನ್ನು ಲೈಟಾಗೆ ಬಗೆದು ಯಾರು ತೆಗೆದು ಮಣ್ಣಿಗೆ ಹಾಕಿ ಹಾಗೆ ಮಣ್ಣು ಮಾಡಿಬಿಟ್ಟೆ. ಕೆಲವೊಂದು ಹೆಣಗಳಿಗೆ ಪೊಲೀಸ್ ಬಂದಿದ್ದಾರೆ, ಕೆಲವೊಂದು ಹೆಣಗಳಿಗೆ ಪೊಲೀಸೇ ಬರೋದಿಲ್ಲ. ಕೆಲವೊಂದು ಹೆಣಗಳನ್ನು ಮಣ್ಣು ಮಾಡಿ ಬರ್ಲಿಕ್ಕೆ ಹೇಳ್ತಾರೆ, ಮಣ್ಣು ಮಾಡಿ ಬರ್ತೇನೆ, ನನ್ನ ಕೆಲಸ ಅದೇ. ಹಾಗಾದರೆ ಇದನ್ನು ನಾನು ಯಾಕೆ ಹೇಳ್ತೇನೆ, ಈ ನ್ಯಾಯಪೀಠಕ್ಕೆ ಯಾಕೆ ಹೇಳ್ತೇನೆ ಅಂತಂದರೆ, ನಾಳೆ ಪೊಲೀಸ್ನವ್ರ ಮುಂದೆ ಹೋಗಿ ನಾನು ಅದನ್ನು ತೆಗೆದು ತೋರಿಸ್ತೀನಿ ಅಂದರೆ ನನ್ನ ಜೀವಕ್ಕೆ ರಕ್ಷಣೆ ಇಲ್ಲ. ಈ ನ್ಯಾಯಪೀಠದಿಂದ ನನಗೆ ರಕ್ಷಣೆ ಕೊಡೋದಾದರೆ ನಾನು ಖಂಡಿತ ಅದನ್ನು ಅಲ್ಲಲ್ಲೇ ನಾನು ತೆಗೆದು ತೋರಿಸ್ತೇನೆ. ನಾನು ಊತಾಕಿದ ಜಾಗವನ್ನು ಅಲ್ಲಲ್ಲೇ ತೆಗೆದು ತೋರಿಸ್ತೇನೆ. ಈ ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಧರ್ಮಸ್ಥಳ ನ್ಯಾಯಾಲಯಕ್ಕೆ ಮೇಲೆ ಇದೆ, ನ್ಯಾಯಾಲಯ ಪೀಠಕ್ಕೆ ಮೇಲೆ ಇದೆ ಅಂತ ನಾನು ಹೇಳೋದು ಅಂತಂದರೆ, ನ್ಯಾಯದ ಮುಂದೆ ಯಾವುದೂ ಇಲ್ಲ. ಆದರೆ ಧರ್ಮಸ್ಥಳದ ಮುಂದೆ ನ್ಯಾಯನೂ ತಗ್ಗುವಂಥ ಪರಿಸ್ಥಿತಿ ಇದೆ. ವೀರೇಂದ್ರ ಹೆಗ್ಗಡೆ ಅವರ ಮಹಿಮೆ ಆಗಿದೆ. ಅವರ ಒಂದು ಚಾಲಕ್ಯತನ, ಕೈ ಚಳಕ ತುಂಬವೇ ಮೇಲೆ ಇದೆ. ಕಾರಣ ನಾನು ಅಲ್ಲಿ 25 ವರ್ಷ ಸರ್ವಿಸ್ ಮಾಡಿದ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಅವರನ್ನು ಇಡೀ ದೇಶದಲ್ಲಿರೋ ಬೇರೆ ವಿಷಯದಲ್ಲಿ ಉದಾಹರಣೆ ತಗೊಂಡ್ರೆ ಅವರನ್ನು ಬಗ್ಗಿಸಲಿಕ್ಕೆ ನ್ಯಾಯಾಧೀಶರಿಂದಲೂ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿರುವಾಗ ಇಲ್ಲಿ ಧರ್ಮಸ್ಥಳಕ್ಕೆ ನಾವು ಆಪೋಸಿಟಾಗಿ ನಾವು ಹೇಳೋಕ್ಕಾಗಲ್ಲ. ಆಪೋಸಿಟ್ ಅಂದರೆ ಇದು ನಡೀತಾ ಇರೋದು ಈ ಥರ ಇದೆ ಅಂತ ಹೇಳಿದಾಗಲೇ ನಾನು ಇಲ್ಲದೆ ಆಗ್ತೀನಿ, ನಾನೇ ಕಣ್ಮರೆ ಆಗ್ತೀನಿ. ಆದರೆ ನನ್ನ ಜೀವ ಬೆದರಿಕೆಗೆ ನನ್ನ ಕುಟುಂಬದವರಿಗೆ ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ನ್ಯಾಯಾಧೀಶರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಟ್ ಏನಾದರೂ ನಾನು ಈ ವಿಷಯ ನಾನು ತೆಗೆದು ತೋರಿಸ್ತೀನಿ ಅಂತ ಗೊತ್ತಾದರೆ ನನ್ನನ್ನೇ ಇಲ್ಲದಾಗೆ ಮಾಡಿಬಿಡ್ತಾರೆ. ಆ ಕಾರಣಕ್ಕೆ ನಾನು ರಕ್ಷಣೆ ಕೇಳ್ತಾ ಇದ್ದೀನಿ ನ್ಯಾಯಾಧೀಶರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಮೂಲಕ ನಾನು ಬೆಳ್ತಂಗಡಿ ಪೊಲೀಸರ ಮೇಲೆ, ಧರ್ಮಸ್ಥಳ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಕಾರಣ ಏನಂದರೆ, ನನ್ನ ಮುಂದೆನೇ ಈಗ ತುಂಬ ಸರಿ ನಾನು ನೋಡಿದ್ದೇನೆ, ಸಾಯಂಕಾಲ ಒಂದು 8:30-9 ಗಂಟೆ ಆಗುವಾಗ ಸಪ್ರೇಟಾಗಿ ಪೊಲೀಸ್ನವ್ರಿಗೆ ಕವರಲ್ಲಿ ಅಮೌಂಟು ಗೌರ್ಮೆಂಟ್ ಸಂಬಳ ಬರೋ ಮುಂಚೆ 1 ತಾರೀಕು ಬರೋ ಮುಂಚೆನೇ ಟೆಂಪಲಿಂದ ಸಂಬಳ ಹೋಗುತ್ತೆ. ಆದ್ದರಿಂದ ನನಗೆ ಇಲ್ಲಿ ಲೋಕಲ್ ಪೊಲೀಸ್ ಮೇಲೆ ನನಗೆ ನಂಬಿಕೆ ಇಲ್ಲ. ಭಯಾನಕವಾದ ಭಕ್ತಿ ಇದೆ, ನನಗೆ ಭಯ ಇದೆ. ಆದ್ದರಿಂದ ಹೊರಗಿನ ಪೊಲೀಸು ನಮಗೆ ಸಂಪೂರ್ಣ ರಕ್ಷಣೆ ಕೊಟ್ಟರೆ ನ್ಯಾಯಾಧೀಶರ ಮೂಲಕ ಈ ಹೆಣಗಳನ್ನು ನಾನು ಅಸ್ಥಿಪಂಜರಗಳನ್ನು ತೆಗೆದು ತೋರಿಸ್ಲಿಕ್ಕೆ ನಾನು ಮುಂದಾಗಿರ್ತೇನೆ. ದಯಮಾಡಿ ನನಗೆ ಇದೊಂದು ಹೆಲ್ಪ್ ಮಾಡಬೇಕು ಅಂತ ನಾನು ನ್ಯಾಯಾಧೀಶರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ತುಂಬ ಶಾಲೆ ಮಕ್ಕಳ ಡೆಡ್ ಬಾಡಿ ಸಿಕ್ಕಿತ್ತು. ಅದರಲ್ಲಿ ಒಂದು ಡೆಡ್ ಬಾಡಿ ಮಾತ್ರ ಊತಾಕ್ಬೇಕಾದ್ರೆ ಬುಕ್ಕು ಬ್ಯಾಗ್ ಸಮೇತ ಇತ್ತು. ಅದನ್ನು ಪೊಲೀಸ್ನವರೊಬ್ಬರು ಎತ್ತಿ ಓದುವಾಗ
ಅದರಲ್ಲಿ ಅಡ್ರೆಸ್ ಪಟ್ರಾಮೆ ಅಂತಿತ್ತು. ಆಗ ನಾನು ಹೇಳಿದೆ, ಸರ್ ಅವ್ರನ್ನ ಕರೆಸಿ ಸರ್, ಹೋದರೆ ನಮಗೆ ಕೆಲಸ ಮಿಗ್ತದೆ, ಅವರೇ ತೊಗೊಂಡೋಗ್ಲಿ ಅಂತ ಹೇಳಿದ್ದಕ್ಕೆ, ಬೇಡ ಮಾರೆ ಊತಾಕು ಅಂತೇಳಿ ಊತಾಕಿಸ್ಬಿಟ್ರು. ನಾನು ಮಣ್ಣು ಮಾಡಿಬಿಟ್ಟೆ. ಆದರೆ ಅದು ನನಗೆ ಬೇಜಾರಾದ ಸಂಗತಿ. ಯಾಕಂದರೆ ಅಡ್ರೆಸ್ ಇದ್ದು ಅವ್ರಿಗೆ ಹೋಗಿ ತಲುಪಲಿಲ್ಲ ಅಂತ ಐತೆ ಅಂತ ಒಂದು ಮನಸಂಕಟ ಇರಲಿ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ, STM ಶಾಲೆಯಲ್ಲಿ ಈಗ ನಮ್ಮ ಅಣ್ಣನ ಮಕ್ಕಳು ಇರ್ಬೋದು, ಅಕ್ಕನ ಮಕ್ಕಳು ಇರ್ಬೋದು, ಶಾಲೆಗೆ ಹೋಗ್ತಾಯಿದ್ರು. ಅವರು ಕೂಡ ಆಗ ಚಿಕ್ಕ ಮಕ್ಕಳಿರುವಾಗ ಸೌಜನ್ಯನ ಕ್ಲಾಸ್ಮೇಟು ಈ ಹೈಸ್ಕೂಲಲ್ಲಿ, ಧರ್ಮಸ್ಥಳ ಹೈಸ್ಕೂಲಲ್ಲಿ, ಅದು STM ಕಾಲೇಜಲ್ಲ, ಹೈಸ್ಕೂಲಲ್ಲಿ ಓದಬೇಕಾದ್ರೇ ಒಬ್ಬರು ಮಾಸ್ಟ್ರ್ ಅಂತೆ, ಅವರು PT ಮಾಸ್ಟ್ರು ಯಾರೂ ಗೊತ್ತಿಲ್ಲ, ಹೆಣ್ಣು ಮಕ್ಕಳನ್ನು ಪಾಠ ಹೇಳೋ ನೆಪದಲ್ಲಿ ಹೀಗೆ ಮೈಯೆಲ್ಲ ಮುಟ್ಟೋದೆಲ್ಲ ಮಾಡ್ತಿದ್ರಂತೆ. ಅದು ತುಂಬ ಸರಿ ನಮ್ಮ ಹುಡುಗಿಯರು ಶಾಲೆಗೆ ಹೋಗಲ್ಲ, ಯಾಕೆ ಹೋಗಲ್ಲ ಅಂತ ಬೈಯುವಾಗ ಆಗ ನಮಗೆ ನಿಜ ಹೇಳಿದ್ರು. ಮತ್ತು ನಾವು ಇಷ್ಟು ದೊಡ್ಡ ವಿಷಯದಲ್ಲಿ ನಾವು ಹೋಗಿ ಹೆಗ್ಡೆಯವ್ರ ಹತ್ರ, ಸ್ವಾಮೀಜಿ ಅವ್ರ ಹತ್ರ ಹೇಳ್ಕೊಂಡು ಅದೆಲ್ಲ ದೊಡ್ಡದು ಮಾಡೋಕ್ಕಾಗಲ್ಲ ಅಂತೇಳಿ ಮಕ್ಕಳನ್ನೇ ಶಾಲೆ ಬಿಟ್ಟು ನಿಲ್ಲಿಸ್ಬಿಟ್ವಿ. ಹೀಗೆಲ್ಲ ನಡೀತದೆ. ಯಾಕಂದರೆ ಇಲ್ಲಿ ಧರ್ಮಸ್ಥಳ ವಠಾರದಲ್ಲಿ ಏನು ನಡೆದ್ರೂ ಆ ವಿಷಯವನ್ನು ಎತ್ತಿ ಹೇಳುವಂಥ ಶಕ್ತಿ ಜನರಿಗೆ ಯಾರಿಗೂ ಇಲ್ಲ. ಕಾರಣ ಏನಂದರೆ, ಇಲ್ಲಿ ಅನ್ನ ತಿನ್ನಬೇಕು, ಊಟ ಮಾಡಬೇಕು, ಜೀವನ ಸಾಗಿಸ್ಬೇಕು. ಅವರವರು ಜೀವನವನ್ನು ದಿನನಿತ್ಯ ಅವ್ರು ನೋಡೋದನ್ನು ಕಲ್ತ್ಕೋತಾರೆ ಜನಗಳು. ಯಾಕಂದರೆ ಅವರನ್ನು ಎದುರು ಮಾಡಿ ಮಾತಾಡುವಷ್ಟು ಶಕ್ತಿ ಯಾರಿಗೂ ಇಲ್ಲ. ಯಾಕಂದರೆ ಅದು ಮಾತಾಡಿದ್ರೆ ಆ ಮರು ದಿವಸ ಅವನನ್ನು ಒಂದು ಖಾಲಿ ಮಾಡಿಸ್ತಾರೆ, ಇಲ್ಲ ಅಂದರೆ ಅವನನ್ನು ಜನ ಇಲ್ಲದಾಗೆ ಮಾಡಿಬಿಡ್ತಾರೆ. ಈಗ ಇತ್ತೀಚೆಗೆ ಹೊಸದಾಗೆ ಒಂದು ರೈಟ್ರು, ಈಗ ಸೌಜನ್ಯ ಕೇಸಿನಿಂದ ಮುಂಚೆ ಬಂದವರು ಅಂತ ನಾನು ಅಂದ್ಕೊಂಡಿದ್ದೇನೆ, ಅವರು ಚಂದ್ರಶೇಖರಯ್ಯ ಅಂತ ಒಬ್ಬರು ಇದ್ದರು ಬಂದವರು, ನಂತರ ಬಂದವರು ಇರ್ಬೋದು, ಹೇಳೋಕ್ಕಾಗಲ್ಲ, ಬಂದರು. ಅವರು ಹೆಡ್ ಕಾನ್ಸ್ಟೇಬಲ್ ಆಗಿ ಬಂದರು ಧರ್ಮಸ್ಥಳಕ್ಕೆ. ಅವರು ಬರಬೇಕಾದ್ರೆ 2 ಸೂಟ್ ಕೇಸಿಂದ ಬಂದರು. ಕೇರಳದವರು, ಅವರ ವೈಫು ಬಂದರು. ಮಾಹಿತಿ ಕಚೇರಿ ಮೇಲ್ಗಡೆ ರೂಮ್ ಮಾಡಿ ಕೊಟ್ಟರು ಸ್ವಾಮಿ ಹೆಗ್ಡೆಯವರು. ಅದರಲ್ಲಿ ವಾಸ ಮಾಡಿಕೊಂಡು ನಿರ್ವಹಿಸ್ಕೊಂಡಿದ್ರು. ಹಾಗೆ ಸಲ್ಯೂಟ್ ಹಿಡ್ಕೊಂಡು ಹಾಗೆ ಹೀಗೆ ಒಳ್ಳೇದು ಮಾಡಿಕೊಂಡು ಕಾಲ ಕಳ್ಕೊಂಡು ಹೋಗ್ತಾಯಿದ್ರು. ಹೆಣಗಳನ್ನು, ಡೆಡ್ ಬಾಡಿಗಳನ್ನು ತೆಗೆದ್ರೆ ಅದರಲ್ಲಿರುವಂಥ ಆಭರಣ, ಒಂದು ಚಿನ್ನ, ಸರ, ಬೆಂಡೋಲೆ, ಕೈಬಳೆ, ಏನಾದರೂ ಚಿನ್ನದ ಐಟಮ್ ಸಿಕ್ಕಿದರೆ ಅದನ್ನು ತೊಳೆದು ಕೊಡಿ ಅಂತ ಹೇಳ್ತಾರೆ. ಅದು ಮೊದಲಿಂದಲೂ ಪೊಲೀಸ್ನವ್ರಿಗೆ ಕೊಡ್ತಾ ಇದ್ವಿ. ಅದು ನಮಗೆ ಮೊದಲಿದ್ದವರು ತೋರಿಸ್ತಿರಲಿಲ್ಲ. ಬಟ್ ಇವ್ರ ಮೂಲಕ ನಮಗೆ ಕಣ್ಣಿಗೆ ಕಂಡು ಬಂತು. ಹೇಗೆಂದರೆ, ಅದನ್ನು ಬಿಚ್ಚಿ ನಾವು ಸೋಪ್ ಹಾಕಿ ತೊಳೆದು ಒಂದು ಕವರ್ಲ್ ಹಾಕಿ ಅವ್ರ ಕೈಯಲ್ಲಿ ಕೊಟ್ಬಿಡೋದು. ಅವರು ತಗೊಂಡು ಹೋಗಿ ಏನು ಮಾಡೋದು, ಆ ಬಾಡಿಯನ್ನು ಬೆಳ್ತಂಗಡಿ ಆಚೆ ಈಚೆಲ್ಲ ಹೋಗಿ ಬರುವಾಗ ಫ್ಯಾನ್ಸಿ ಅಂಗಡಿ ಇದೆ, ಅಲ್ಲಿಗೆ ನನ್ನನ್ನು ಬುಲೆಟಲ್ಲಿ ಕರ್ಕೊಂಡು ಹೋದರು. ಹೋಗ್ಬೇಕಾದ್ರೆ ಸೇಮ್ ಆ ಫ್ಯಾನ್ಸಿ ಅಂಗಡಿಯನ್ನು ತೋರಿಸ್ತಾರೆ, ಇದೇ ಟೈಪು ತೆಗೆದುಕೊಡು ಅಂತ. ಅದೊಂದು 25-30 ರೂಪಾಯಿ ಕೊಟ್ಟು ಸೇಮ್ ಪರ್ಚೇಸ್ ಮಾಡ್ತಾರೆ. ನಾನು ಆಗಲೇ ಕೇಳಿದೆ, ಇದೇನು ಸರ್ ಹೀಗೆ ಮಾಡ್ತೀರಾ ಅಂತ. ಸುಮ್ಮನೆ ರೀ, ನಿಮ್ಗೇನ್ರಿ ಗೊತ್ತು, ಅದೆಲ್ಲ ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕ್ರಿ, ತೊಳ್ರಿ, ಟೀ ಕುಡೀರಿ ಅಂತೇಳಿ 200 ರೂಪಾಯಿ ಕೊಟ್ಬಿಟ್ಟು ಅಲ್ಲಿಗೆ ನನ್ನನ್ನು ಸರಿ ಮಾಡಿದರು. ಮತ್ತು ನಾನು ಮಾತಾಡಲಿಲ್ಲ, ಪೊಲೀಸ್ನವ್ರ ವಿಷಯ ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನಾದೆ. ಈ ಥರ ನಮ್ಮ ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳ ಪೊಲೀಸು ಹೋಗ್ತಾ ಇದೆ. ಈ ಸೌಜನ್ಯ ಕೇಸಲ್ಲಿ ಈಗ ಹೇಳ್ಕೊಳ್ತಾ ಇರೋವಂಥ ಒಂದು 3-4 ಜನರದ್ದು ಕ್ಯಾರೆಕ್ಟ್ರ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂದರೆ, ನಾನೊಂದು 25 ವರ್ಷ ಕೆಲಸ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡಿರೋ ಲೆಕ್ಕದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಉದಯ್ ಜೈನ್ನ ಉದ್ದೇಶ ಏನಂದರೆ, ಅವನು ಈಗ ಪ್ಯಾಂಟ್ ಹಾಕ್ತಾನೆ, ಹಾಗೆಲ್ಲ ಪ್ಯಾಂಟ್ ಹಾಕೋದಿಲ್ಲ, ವೈಟು ಪಂಚೆ ಶರ್ಟ್ ಹಾಕ್ಕೊಂಡು ಆಟೋ ಓಡಿಸೋದು. ಇವರು ಎಲ್ಲರೂ ಲೈನಲ್ಲಿ ಬಂದು ಪ್ಯಾಸೆಂಜರ್ ಹಾಕ್ಕೊಂಡು ಹೋದರೆ ಇವನು ಮಾತ್ರ ಅಲ್ಲಿ ಹೋಗಿ ಪ್ಯಾಸೆಂಜರ್ ಹಾಕ್ಕೊಳ್ಳೋದು. ಮತ್ತು ಒಂದು ಅನಾಥನಾಗೆ ಅಂದರೆ ಆ ರಿಕ್ಷಾದಲ್ಲೇ ಮಲ್ಕೊಳ್ಳೋದು. ರಾತ್ರಿ ಬೆಳಗ್ಗೆ ಎದ್ದು ಎಷ್ಟೊತ್ತಿಗೂ, ರಾತ್ರಿ 3 ಗಂಟೆ 2 ಗಂಟೆ ಎಷ್ಟೊತ್ತಿಗೂ ಅವನು ಬಾಡಿಗೆ ಓಡಿಸೋದು. ಆ ಥರ ಮಾಡಿಕೊಂಡು ಕಾಲ ಕಳೀತಿದ್ದ. ಉಜಿರೆ ಹೋದರೆ ಉಜಿರೆ ಸೈಡ್ ಮಲಗೋದು, ಅಲ್ಲಿ ಧರ್ಮಸ್ಥಳದಲ್ಲಿ ಪ್ರತಿಮಾ ಸ್ಟುಡಿಯೋದಲ್ಲಿ ಮಲ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ದ. ಈಗ ಸೌಜನ್ಯ ಕೇಸ್ನಿಂದಾಗಿ ಸ್ವಲ್ಪ ದತ್ತುಪುತ್ರನಾಗಿ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದ್ದಾನೆ. ದೊಡ್ಡ ಒಂದು ಏನಪ್ಪ ಅಂದರೆ VIP ಥರ ಕಾಣ್ತಾ ಈಗ ಜನಗಳು ಪಾಪ್ಯುಲರ್ ಆಗಿದ್ದಾನೆ ಅಷ್ಟೇ. ಮತ್ತು ಇವನ ಉದ್ದೇಶ ಏನಂದರೆ, ಜನಗಳನ್ನ ಈಗ ಬಾಹುಬಲಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾನೆ. ಅವರು ಬಾಹುಬಲಿ ಬೆಟ್ಟ ಸುತ್ಕೊಂಡು ಬರೋಷ್ಟೊತ್ತಿಗೆ ಇವನೇನು ಮಾಡೋದು, ಒಂದು ಟವಲ್ನ ತೆಗೆದು ಮಡಿ ಮೇಲೆ ಹಾಕ್ಕೊಳ್ತಾನೆ. ಮಡಿ ಮೇಲೆ ಹಾಕ್ಕೊಬಿಟ್ಟು, ಈ ನಾವು ಅದನ್ನು ನ್ಯಾಯಾಧೀಶರಿಗೆ ಹೇಳಲಿಕ್ಕೆ ಸಂಕೋಚ ಪಡುತ್ತೆ, ವರ್ಡ್ ಯಾವ ಥರ ಬಳಸಬೇಕು ಅಂತ. ಅವನ ಒಂದು ಈ ಕೆಟ್ಟ ಚಟ ಅಂದರೆ,
ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಿಜವಾಗೂ ಜಟ್ಕ ಹೊಡಿಯೋದು ಅಂತ ಹೇಳ್ತಾರೆ, ಕೈ ಜಟ್ಕ. ಆ ಥರ ಕೈ ಹಿಡ್ಕೊಂಡು ಕುಳ್ಕಾಡಿಸ್ಕೊಳ್ತಾ ಇರ್ತಾನೆ. ಏನಪ್ಪ ಇವನು ಕೈ ಕುಳ್ಕಾಡಿಸ್ತಾನೆ ರಿಕ್ಷಾದಲ್ಲಿ ಕೂತ್ಕೊಂಡು ಅಂತ ನೋಡಿದ್ರೆ ನಮ್ಮ ಕೆಲಸ ಕಸ ಗುಡಿಸೋದು, ಬೆಂಕಿ ಕೊಡೋದು. ನಾವು ಗಂಡ ಹೆಂಡತಿ ಆ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮನ್ನು ಕರಿತಾನೆ, ನಾನು ಅಲ್ಲಿಗೆ ಹೋಗ್ತೇನೆ. ಹೋಗುವಾಗ ಹಿಡ್ಕೊಂಬಾರೆ ಕೈಯಲ್ಲಿ ಅಂತ ಹೇಳ್ತಾನೆ. ನಾವು ಅದನ್ನು ಅವನ ಕೈಯಲ್ಲಿ ಇಟ್ಕೊಳ್ಬೇಕಂತ, ಅವನ ಒಂದು ಯಂತ್ರವನ್ನು ನಾವು ಕೈಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾನೆ. ಈ ಭಾಷೆಯನ್ನು ನಾನು ನ್ಯಾಯಾಲಯ ಮುಂದೆ ಹೇಳಲಿಕ್ಕೆ ನನಗೆ ಸಂಕೋಚ ಆಗುತ್ತೆ. ಅವನು ಆ ಥರ ಒಂದು ಕ್ರೂರವಾದ ಒಂದು ಇದು ಮಾಡ್ತಾರೆ. ಏನು ಮಾರೆ ಹೆಣ್ಮಕ್ಳಿದ್ದಾರೆ, ಹೆಂಗಸ್ರಿದ್ದಾರೆ, ಈ ಥರ ಎಲ್ಲ ಮಾಡ್ತೀಯ, ನಾಚಿಕೆ ಆಗಲ್ವ ಅಂದರೆ ಅದೆಲ್ಲ ಏನಾಗಲ್ಲ ಮಾರೆ, ಹಿಡ್ಕೊಂಬಾರೆ, ಏನಾಗಲ್ಲ, ನೋಡು ಹೇಗಿದೆ ನಂದು, ಹೇಗಿದೆ ನೋಡು ಅಂತ ಹೇಳ್ತಾನೆ. ಆ ಥರದ ಒಂದು ದೊಡ್ಡ ಕ್ರೂರ ಪಾಪಿ ಅಂದರೆ ದೊಡ್ಡ ಕ್ರೂರ ಪಾಪಿ. ಯಾಕಂದರೆ ಅವನು ಎಲ್ಲಿ ಬೇಕೋ ಆ ಥರ ಒಂಟಿ ಹೆಂಗಸ್ರೆಲ್ಲ ಸಿಕ್ಕಿದ್ರೆ ಬಾಡಿಗೆ ಮಾಡೋ ಥರ ಹೋಗೋದು, ಕರ್ಕೊಂಡು ಹೋಗೋದು. ಕೆಲವೊಂದು ಯಾತ್ರಿಕರು ಬರ್ತಾರೆ, ಒಂಟಿ ಮಹಿಳೆಯರು, ಅವ್ರ ಊರಿನಲ್ಲೆಲ್ಲ ಪಾಪ ಅವ್ರಿಗೇನೋ ಕಷ್ಟ ಸಮಸ್ಯೆ ಪರಿಹಾರ ಇರದೇ ಇರುತ್ತೆ, ಬರ್ತಾರೆ ದೇವ್ರ ಸನ್ನಿಧಾನದಲ್ಲಿ ಏನಾದರೂ ಒಂಚೂರು ಬೇಡ್ಕೊಂಡು ಹೋಗೋಣ ಅಂತ, ಅಂಥವ್ರನ್ನೇ ಟಾರ್ಗೆಟ್ ಮಾಡೋದು ಇವನ ಕೆಲಸ. ಆ ಹೆಂಗಸ್ರನ್ನು ಕರ್ಕೊಂಡು ಹೋಗೋದು, ಎಲ್ಲಾದರೂ ಒಂದು ಕಡೆ ಕಾಡು ಇದ್ದ ಕಡೆ ಹೋಗೋದು, ಏನೋ ಮಜಾ ಮಾಡೋದು, ಅವ್ರಿಗೆ ಕಾಸು ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಈ ಥರದ ಉದ್ಯೋಗದಲ್ಲಿ ಅವನು ತುಂಬ ತಡ್ಕೋತಾನೆ. ಆದರೆ ರಿಕ್ಷಾದವರೆಲ್ಲ ಬೈತಾರೆ, ನೀನೇನೋ ಬಾಡಿಗೆ ಲೈನಲ್ಲೇ ಮಾಡೋದಿಲ್ಲ, ಎಲ್ಲ ನೀನು ಓದ್ತಾವೆಲ್ಲ ಬಾಡಿಗೆ ಮಾಡ್ತೀಯ, ನಾವೆಲ್ಲ ಶಿಸ್ತಾಗಿ ಲೈನಲ್ಲಿ ಹೋಗ್ತೀವಿ ಅಂತಂದರೆ ಇವನು ಕೇಳೋದಿಲ್ಲ. ಕೇಳಿದ್ರೆ ನಾನು ಜೈನರು, ನಾನು ಹೆಗ್ಡೆಯವರು, ಹಾಗೆ ಹೀಗೆ ಅಂತ ಏನಾದರೂ ಒಂದು ಹೇಳ್ಕೊಂಡು ಕತೆ ಓಡಿಸ್ತಾ ಇರ್ತಾನೆ. ಇವನ ಲೈಫ್ ಹೀಗೆ. ಆದರೆ ಆ ಮಲ್ಲಿಕ್ ಜೈನ್ನ ತಗೊಂಡ್ರೆ, ಮಲ್ಲಿಕ್ ಜೈನ್ ಏನು ಮಾಡ್ತಾನಂದರೆ ರತ್ನಗಿರಿ ಬೆಟ್ಟಕ್ಕೆ ಬರುವ ಅಗತ್ಯ ಇರಲ್ಲ, ಬಾಹುಬಲಿ ಬೆಟ್ಟಕ್ಕೆ. ಕಾರಣ ರತ್ನರಾಜರಂತ ಸ್ಟುಡಿಯೋ ಇಟ್ಟಿರ್ತಾರೆ, ಅವರು ಸಂಬಂಧ ಅಂತ ಹೇಳ್ಕೊಡ್ತಾರೆ, ಇರ್ಬೋದು. ಯಾಕಂದರೆ ಆಗ ಎಲ್ಲ ಅವರು ಸ್ಟುಡಿಯೋದಲ್ಲಿ ಫೋಟೋ ತೆಗಿಬೇಕಾದ್ರೆ ಫೋಟೋ ತೆಗಿಯೋದು 1 ವಾರಕ್ಕೊಮ್ಮೆ ಅವ್ರವ್ರ ಮನೆಗೆ ಪೋಸ್ಟ್ ಮಾಡೋದು, ಈ ಥರ ಕೆಲಸ. ರಾಘವೇಂದ್ರ ಅಂತ ಒಬ್ರು ಇರ್ತಾರೆ. ಮೊದಲು ಜಗದೀಶ್ ಜೈನ್ ಇದ್ರು, ಅವ್ರು ನಿಂತರು. ಅದ ನಂತರ ರಾಘವೇಂದ್ರ ನಂತರ ಇವ್ರು ಇರ್ತಾರೆ. ಯಾರು ಹೇಳಿ, ಮಲ್ಲಿಕ್ ಜೈನು, ಇವರೆಲ್ಲ ಬಂದು ಫ್ರೆಂಡ್ಶಿಪ್ ಹಂಗೆ ಫೋಟೋ ತೆಗೆಯೋದು ಮಾಡೋದು, ಅವ್ರಿಗೊಂದು ಹೆಲ್ಪ್ ಥರ ಸ್ಟುಡಿಯೋದಲ್ಲಿ ಮಾಡ್ತಾ ಇರ್ತಾರೆ. ಇವ್ರು ಮಾಡ್ತಾ ಇರೋದು ಕೆಲವೊಂದು ರಸೀದಿಯಲ್ಲಿ ಹೆಸರು ಬರೆಯದೆ ಡೈರೆಕ್ಟಾಗಿ ಅವ್ರಿಗೆ ಕಳಿಸ್ಬಿಡೋದು, ಮತ್ತು ಅದರಲ್ಲಿ ಸ್ವಲ್ಪ ಹಣ ಉಳಿಸೋದು. ಆ ಹಣದಲ್ಲಿ ಅನ್ನಪೂರ್ಣ ಹೋಟ್ಲಿಂದ ನಮ್ಮ ಕೈಲಿ ತರಿಸೋದು, ಏನು ಬಜ್ಜಿ ಬೋಂಡ ಅದು ಇದು ತರಿಸೋದು. ಅಲ್ಲಿ ಜೈನರ ಗೆಸ್ಟ್ ಹೌಸ್ ಆಗಿದೆ ಬೆಟ್ಟದ ಹಿಂದೆಗಡೆ, ಅದರಲ್ಲಿ ಕೂತ್ಕೊಂಡು ತಿನ್ನೋದು, ನಮಗೂ ಕೊಡ್ತಿದ್ರು, ನಾವೆಲ್ಲ ಒಟ್ಟಿಗೆ ತಿಂತಿದ್ವಿ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಇವೇನು ಮಾಡೋದು, ಹೆಣ್ಮಕ್ಳು ಅಡ್ರೆಸ್ ಎಲ್ಲ ಅದರಲ್ಲಿ ಇರ್ತದೆ ನೋಡಿ. ಒಳ್ಳೊಳ್ಳೆ ಹುಡುಗಿಯರು ಬಂದರೆ ಆ ಫೋನ್ ನಂಬರ್ಗೆ ಫೋನ್ ಮಾಡೋದು, ಚುಡಾಯಿಸೋದು, ಪೋಸ್ಟ್ ಮಾಡಿದ್ದೀವಿ ಹಾಗೆ ಹೀಗೆ ಅಂತೆಲ್ಲ ಮಾಡೋದು, ಹೆಂಗಸ್ರ ಹತ್ರ ಫೋನ್ ನಂಬರ್ ಕಲೆಕ್ಟ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದ. ಅದು ನಮ್ಗೆ ಗೊತ್ತಿದ್ದ ವಿಷಯ. ಅದ್ರ ನಂತರ ಬೆಟ್ಟದಲ್ಲೇ ಒಳ್ಳೆ ಹುಡುಗಿಯರು ಬಂದರೆ ಅವರನ್ನು ಲೈನ್ ಹಾಕೋದು. ಲೈನ್ ಅಂದರೆ ಚುಡಾಯಿಸೋದು, ಚೀಟಿಯಲ್ಲಿ ಇವ್ರ ಫೋನ್ ನಂಬರ್ ಬರೆಯೋದು, ಹುಡುಗಿಯರ ಹತ್ರ ಬಿಸಾಡೋದು, ಹೀಗೆಲ್ಲ ಮಾಡೋದು. ಈ ಕಡೆ ಸ್ಟೆಪ್ನಿಂದ ಕೆಳಗಡೆ ಇಳ್ಕೊಂಡು ಹೋಗೋದು, ಕೆಳಗಡೆಯಿಂದ ಬೇರೆ ಹುಡುಗಿ ಬಂದರೆ ಆ ಹುಡುಗಿಯನ್ನು ಫಾಲೋ ಮಾಡ್ತಾ ಮೇಲೆ ಬರೋದು. ಇದೇ ಕೆಲಸ ದಿನನಿತ್ಯ. ಇವರು ಇನ್ನೊಂದು ಹೇಳ್ಬೇಕಂದ್ರೆ ಸಂತೋಷ್ ರಾವ್ನ ಹಿಡ್ಕೊಟ್ವಿ ಅಂತ ಹೇಳ್ತಾರೆ. ಹಿಡ್ಕೊಡೋಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ. ಕಾರಣ ಅಂದರೆ ಬಾಹುಬಲಿ ಬೆಟ್ಟದಲ್ಲಿ ಇವರಿಗೆ ಜಾಬೇ ಇಲ್ಲ. ಇವರ ಕೆಲಸ ಕಚೇರಿಯಲ್ಲಿ. ಇತ್ತೀಚೆಗೆ ಅವರ ತಂದೆ ತೀರಿದ್ರು. ತಂದೆ ತೀರಿದ ನಂತರ ತಂದೆ ಕೆಲಸವನ್ನು ಅವರಿಗೆ ಕಚೇರಿಯಲ್ಲಿ ಕೊಟ್ಟರು. ಕಚೇರಿಯಿಂದ ಅವರ ಕೆಲಸ ಆ ಕಡೆ ದೇವಸ್ಥಾನದ ಕಡೆ. ಬಾಹುಬಲಿ ಬೆಟ್ಟಕ್ಕೆ ಅವರು ಕಾಲಿಡುವ ಅಗತ್ಯ ಇರೋದಿಲ್ಲ. ಮಾಹಿತಿ ಕಚೇರಿ ಸಿಬ್ಬಂದಿ ಮಾತ್ರ ಅದನ್ನು ಸುತ್ತುವರೆದು ನೋಡಿ ಬಾಗಿಲು ಹಾಕೊಂಡು ಬೀಗ ಹಾಕೊಂಡು ಬರೋದು ಮಾಹಿತಿ ಕಚೇರಿ ಅವರ ಕೆಲಸ. ಇವರು ಆ ದಿವಸ ಹಿಡ್ಕೊಡ್ಲಿಕ್ಕೆ ಅಂತ ಉದ್ದೇಶಕ್ಕಂತಲೇ ಅವರು ಅಲ್ಲಿಗೆ ಹೋಗಿದ್ದಾರೆ. ಇವರೇ ಹಿಡ್ಕೊಟ್ಟಿದ್ದಾರೆ. ಸಂತೋಷ್ ರಾವನ್ನು ಇವರೇ ಹಿಡ್ಕೊಟ್ಟದ್ದು. ಕಾರಣ ಕೇಳ್ತಾರೆ, ನನ್ನ ಕರ್ತವ್ಯ, ನಾನು ಬಾಹುಬಲಿ ಬೆಟ್ಟವನ್ನು ಸುತ್ತುವರೆದು ಬಂದು ನಾನು ಚೆಕ್ ಮಾಡಿ ಬೀಗ ಹಾಕಿ ಹೋಗುವಂಥ ಟೈಮ್ನಲ್ಲಿ ಇವನನ್ನು ನೋಡಿದೆ, ನಾನು ಹಿಡಿದು ಕೊಟ್ಟೆ ಅಂತ ಹೇಳ್ತಾರೆ. ಆದರೆ ಇವರಿಗೆ ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಒಂದು ದಿನವೂ ಆ ಕೆಲಸ ಇಲ್ಲ. ಸ್ಟುಡಿಯೋಕ್ಕೆ ಹೋದರೆ ಫೋಟೋ ತೆಗೆದ್ರೆ ಹೋಗಿದ್ರೆ ಅದರಿಂದ ನಿಂತು ಅವರ ಕೆಲಸ. ಆನಂತರ ಈಗ ಅವರ ತಂದೆ ಕೆಲಸ ಕಚೇರಿಯಲ್ಲಿ ಬಂದ ನಂತರ ಅವರಿಗೆ ಬಾಹುಬಲಿ ಬೆಟ್ಟದಲ್ಲಿ ಅರ್ಹತೆಯೇ ಇಲ್ಲ, ಅಲ್ಲಿಗೆ ಹೋಗುವ ಅರ್ಹತೆಯೇ ಇಲ್ಲ. ಕಾರಣ ಬೆಟ್ಟದಲ್ಲಿ ಡ್ಯೂಟಿ ಮಾಡುವವರು ಬೇರೆ, ಇವರೇ ಬೇರೆ. ಇವರು ಕಾರಣಾಂತರದಿಂದ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಯಾಕೆ ಹೋದ್ರು, ಯಾಕೆ ಹಿಡಿದ್ರು ಗೊತ್ತಿಲ್ಲ. ಆದರೆ ಇವರು ಹೇಳೋದು ಒಂದೇ ಕಾರಣ, ನನ್ನ ಡ್ಯೂಟಿ ಅಂತ ಹೇಳ್ತಾರೆ. ಇವರ ಡ್ಯೂಟಿ ಸತ್ಯ ಅಲ್ಲ, ಇವರ ಡ್ಯೂಟಿಯೇ ಅಲ್ಲ. ಧರ್ಮಸ್ಥಳದ ಬೆಟ್ಟದ ಮೇಲೆ ಇವರಿಗೆ ಅಲ್ಲಿ ಜಾಗನೇ ಇಲ್ಲ. ಆದರೆ ಹಾಗಾದರೆ ಡೈಲಿ ಅಲ್ಲಿ ಬೀಗ ಹಾಕಬೇಕಲ್ಲ ಇವ್ರು ಹೋಗಿ, ಯಾಕೆ ಹಾಕೋದಿಲ್ಲ? ಡೈಲಿ ಬೀಗ ಹಾಕೋದಿಲ್ಲ. ಇನ್ನೊಂದು ಧೀರಜ್ ಕಿಲ್ಲ ಅಂತ ಹೇಳ್ತಾರೆ ಅವರು, ಧೀರಜ್ ಕಿಲ್ಲ, ಧೀರಜ್ ಜೈನ್ ಅಂತ ಹೇಳ್ತಾರೆ. ಅವರು ವಿಷಯ ಹೇಳ್ಕೊಳ್ಳೋದಾದರೆ, ಅವರು ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚು ಬರೋದು ಕಮ್ಮಿ, ಅವ್ರು ಆ ಕಡೆ ಎಲ್ಲ ತಿರುಗಾಟ ಕಮ್ಮಿ. ಹೆಚ್ಚಾಗಿ
ಹರ್ಷೇಂದ್ರ ಹೆಗ್ಡೆ ಅಂತಾರಲ್ಲ, ವೀರೇಂದ್ರ ಹೆಗ್ಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಅವರ ಒಟ್ಟಿಗೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಅವರೊಟ್ಟಿಗೆ ಇರುವಂಥದ್ದು. ಇವರ ಒಟ್ಟಿಗೆ ಇವರು ಕಲೆಕ್ಷನ್ ಇಟ್ಕೊಂಡದ್ದು ಯಾರು, ಉದಯ್ ಜೈನ್ ಮತ್ತು ಮಲ್ಲಿಕ್ ಜೈನ್ ಕಲೆಕ್ಷನ್ ಇಟ್ಕೊಂಡದ್ದು. ಇವರು ಅವರೊಟ್ಟಿಗೆ ಓಡಾಡಿಕೊಂಡು ಒಡನಾಟದಲ್ಲಿ ಇದು ಮಾಡ್ಕೊಳ್ತಾರೆ. ಹೊರಗಿನ ಪ್ರಪಂಚಕ್ಕೆ ಅವರು ಕಾಣಿಸ್ಕೊಳ್ಳೋದಿಲ್ಲ, ಒಳಗಿನ ಪ್ರಪಂಚಕ್ಕೆ ಅವರು ಇರ್ತಾರೆ ಇವರೊಟ್ಟಿಗೆ. ಇವ್ರ ನಡವಳಿಕೆ ಈ ಥರ ಹೋಗುತ್ತಾ ಇರುತ್ತೆ. ಈ ಹಿಂದೆ ಅದು ಮೊದಲೇ ಚಿನ್ನಯ್ಯ ಅಂತ ಒಬ್ಬರು ಇದ್ದರು, ಹರ್ಷೇಂದ್ರ ಗೇಟ್ ಕೀಪರು. ಅವರು ಕಾರಣಾಂತರದಿಂದ ಕೆಲಸದಿಂದ ನಿಂತ್ಕೊಂಡ್ರು. ಅವ್ರು ನಿಂತದಕ್ಕೆ ಕೊಡುಗೆಯಾಗಿ 10,000 ಅಮೌಂಟನ್ನು ಹರ್ಷೇಂದ್ರ ಕುಮಾರ್ ಹೆಗ್ಡೆ ಅವರು ತಮ್ಮ ತಗೊಂಡೋಗಿ ಕೊಟ್ಟಿರ್ತಾರೆ. ಯಾಕಂದರೆ ಇಷ್ಟು ವರ್ಷ ನನಗೆ ಗೇಟ್ ಕೀಪರಾಗಿ ನಿಯತ್ತಾಗಿ ಕೆಲಸ ಮಾಡಿರ್ತೀಯ, ನಿರ್ವಹಿರ್ತೀಯ, ಇದು ನನ್ನ ಪ್ರೀತಿಯಿಂದ ಕೊಡುವಂಥ ಕೊಡುಗೆ ಅಂತೇಳಿ ಒಂದು 10,000 ಕೊಟ್ಟು ಅವರನ್ನು ರಿಟೈನ್ ಮಾಡ್ತಾರೆ. ಅದರ ನಂತರ ಅಲ್ಲಿಗೆ ಬರುವವನೇ ಪರಮೇಶ್ವರ ಅಂತ. ಪರಮೇಶ್ವರ ಬಂದು ಅವ್ನು ಗೇಟ್ ಕೀಪರ್ ಆಗಿರ್ತಾನೆ. ಇವರು ಹೆಗ್ಡೆ ಅವರ ತಮ್ಮನ ಗೇಟ್ ಕೀಪರ್ ಅಂದರೆ ಸಣ್ಣದನಿಗಳಿಗೆ ಒಂದು ಗೇಟ್ ಕೀಪರ್ ಆಗಿ ಇರ್ತಾನೆ. ಯಾಕಂದರೆ ಬಡ ಮಕ್ಕಳು ಹೆಂಗಸರು ಹೊರ ಜಗತ್ತಿನಿಂದ, ಈಗ ಅಂದರೆ ಬ್ಯಾಂಗ್ಳೂರು, ಮೈಸೂರು ಈ ಥರ ಎಲ್ಲ ಬೇರೆ ಕಡೆ ಹುಬ್ಳಿ ಧಾರವಾಡ ಎಲ್ಲ ಬರ್ತಾರೆ. ಕೆಲವರು ಸಮಸ್ಯೆ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ಒಂಟಿ ಹೆಂಗಸರುಗಳು ಬರ್ತಾರೆ ನೋಡಿ. ಆ ಹೆಂಗಸರನ್ನು ಇವನು ಟಾರ್ಗೆಟ್ ಮಾಡೋದು ಇವನು ಕೆಲಸ. ಹೆಗ್ಡೆ ಅವರ ತಮ್ಮನಲ್ಲಿ ಅಂದರೆ ಹರ್ಷೇಂದ್ರ ಹೆಗ್ಡೆ ಅವ್ರ ಹತ್ರ ಕಷ್ಟಗಳನ್ನ ಹೇಳ್ಕೊಳ್ಳುವಾಗ ಇವನ್ ನೋಟೇಟ್ ಮಾಡೋದು, ಹೊರಗೆ ಕರೆದು ಮಾತಾಡೋದು. ಏನು ಅವ್ರಿಗೆ ಗಂಡಂದಿರಿಲ್ಲ ಆ ಥರದ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಒಂದು ಹೆಂಗಸನು, ನಾನು ಈ ಕಡೆ ಟಾಯ್ಲೆಟ್ ತೊಳಿತಾ ಇದ್ದೆ, ಜೆಂಟ್ಸ್ ಟಾಯ್ಲೆಟು, ಇವ ಲೇಡೀಸ್ ಟಾಯ್ಲೆಟ್ ಒಳಗಡೆಯಿಂದ ಬಂದ. ನಾನು ಹೊರಗಡೆ ಬಂದು ನೋಡು, ನೀನು ಯಾಕೆ ಅಲ್ಲಿ ಹೋದೆ ಅಂತ ಕೇಳುವಾಗ, ಇಲ್ಲ ಮಾರೆ ಬಲ್ಪ್ ಪೀಸ್ ಹೋಯ್ತು, ನಾನು ಬಲ್ಪ್ ಹಾಕ್ಲಿಕ್ಕೆ ಹೋದೆ ಅನ್ನ. ಬಲ್ಪ್ ಹಾಕ್ಲಿಕ್ಕೆ ಎಲೆಕ್ಟ್ರಿಷಿಯನ್ ಇದ್ದಾರೆ, ಇವನು ಯಾಕೆ ಲೇಡೀಸ್ ಟಾಯ್ಲೆಟಲ್ಲಿ ಹೋದ ಅಂತೇಳಿ ನನಗೆ ಡೌಟ್ ಬಂತು. ಅವ ಹೋದ ನಂತರ ಆ ಬಂದ ಹೆಂಗ್ಸನ್ನು ಹಿಡ್ಕೊಂಡೆ, ನಾನು ಬಿಡಲಿಲ್ಲ. ಯಾಕೆ ಅವ ಒಳಗೆ ಬಂದ, ಏನು ವಿಷಯ ಹೇಳಿ ನನ್ನ ಹತ್ರ ಹೇಳಿ, ಏನು ಹೆದರ್ಬೇಡಿ ಹೇಳಿ, ಅಣ್ಣನಾಗೆ ತಮ್ಮನಾಗೆ ತಿಳ್ಕೊಂಡು ಹೇಳಿ ಅಂತ ಹೇಳಿದೆ. ಆಗ ಆ ಹೆಂಗ್ಸ್ ಹೇಳಿದಂಥ ಮಾತು ನನಗೆ ಭಾರಿ ಸಂಕೋಚಕರವಾದ ವಿಷಯ ಆಯಿತು. ಕಾರಣ ಏನಂದರೆ, ಆ ಹೆಂಗ್ಸ್ ಹೇಳ್ತಲ್ಲ ಆಗ ಕೈಯಲ್ಲಿ ಮಾಡಿಬಿಟ್ಟು ಹೋದ್ರಣ್ಣ, ಕೈಯಲ್ಲಿ ಮಾಡೋದು ಅಂತ ಹೇಳಿದ್ಲು. ಅವಳ ಭಾಷೆ ನನಗೆ ಅರ್ಥ ಆಗಲಿಲ್ಲ. ಕೈಯಲ್ಲಿ ಮಾಡಿದ್ರು ಅಂತೆ, ಕೈಯಲ್ಲಿ ಮಾಡಿಬಿಟ್ಟು ಹೋಯ್ತಾ ಇದ್ದಾನಂತೆ ಅವನು ಕೈಯಲ್ಲಿ ಮಾಡಿಬಿಟ್ಟು ಹೋಯ್ತಾನಂತಂದರೆ ಅದು ಕೆಟ್ಟ ಅಪಾರ್ಥದ ಮಾತು. ಅದನ್ನು ನ್ಯಾಯಾಲಯ ಮುಂದೆ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ನ್ಯಾಯಾಧೀಶರಿಗೆ ಗೊತ್ತಾಗಬೇಕು. ನೀವೇ ತಿಳ್ಕೊತೀರಿ ಸ್ವಾಮಿ, ನೀವೇ ಇದಕ್ಕೆ ಉತ್ತರ ನೀಡಬೇಕು. ಯಾಕಂದರೆ ಆ ಥರ ಅವನು ಗೇಟ್ ಕೀಪರ್ ಆಗಿದ್ದಾನೆ. ಈಗ ಅವನ ಗೇಟ್ ಕೀಪರ್ ಉದ್ಯೋಗದಿಂದ ನಿವೃತ್ತಿ ಮಾಡಿದಾರೋ ಏನೋ, ಅವನಿಗೆ ಇಲ್ಲ ಅಲ್ಲಿಗ ಬೇರೊಬ್ಬರು ಸತೀಶ್ ಅಂತ ಈಗ ಗೇಟ್ ಕೀಪರ್ ಇದ್ದಾರೆ. ಯಾರಿಗೆ? ಹರ್ಷೇಂದ್ರ ಕುಮಾರ್ ಅವ್ರಿಗೆ. ಈಗ ಅವ ಪರಮೇಶ್ ಇಲ್ಲ ಅಲ್ಲಿ ಈ ಜಾಗದಲ್ಲಿ. ಪ್ರಕೃತಿ ಚಿಕಿತ್ಸಾಲಯ ಎದುರಿಗೆ 2 ಕ್ಯಾಮ್ರಾ ಇಟ್ಟಿರ್ತಾರೆ ದ್ವಾರದಲ್ಲಿ, 2 ಫೋಕಸ್ಸು. ಆಪೋಸಿಟಲ್ಲಿ ಬಸ್ ಸ್ಟಾಪ್ ಇರುತ್ತೆ. ಆ ಬಸ್ ಸ್ಟಾಪ್ನಲ್ಲಿ 2 ಸೈಡು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ಆ ಕ್ಯಾಮ್ರಾ ಮಣ್ಣ ಸಂಕದವರೆಗೂ ರೆಕಾರ್ಡ್ ಆಗುತ್ತಾ ಇರುತ್ತೆ. ಯಾಕಂದರೆ ನಾವಲ್ಲಿ ಕೆಲಸ ಮಾಡುವಾಗ, ಗೂಡಿಸುವಾಗ, ಬೆಂಕಿ ಕೊಡುವಾಗ, ಸುಣ್ಣ ಹೊಡೆಯೋದಿದ್ರೆ, ಏನೇ ಕೆಲಸ ಮಾಡಿದ್ರು ಅಲ್ಲಿಂದಲೇ ನೇತ್ರಾವತಿ ಸ್ನಾನ ಘಟಕದ ಆಫೀಸಿನಲ್ಲಿ ಟಿ ವಿಯಲ್ಲಿ ನೋಡ್ಬೋದು. ಆ ರೀತಿ ಒಂದು ಇದಿರುತ್ತೆ. ಮತ್ತು ಈ ಕಡೆ ತಗೊಂಡ್ರೆ ಆ ಟರ್ನ್ವರೆಗೂ ರೆಕಾರ್ಡ್ ಆಗುತ್ತಾ ಇರುತ್ತೆ. ಆ ಬಸ್ ಸ್ಟ್ಯಾಂಡಲ್ಲಿ ಇದ್ದದು, ಆ ಬಸ್ ಸ್ಟ್ಯಾಂಡಲ್ಲಿದ್ದ ಕ್ಯಾಮರಾ, 2 ಕ್ಯಾಮರಾವನ್ನು ಈ ಕೇಸಿನಲ್ಲಿ ಇದನ್ನು ಫುಲ್ ಬಸ್ ಸ್ಟ್ಯಾಂಡನ್ನೇ ಕಾಣದೆ ಮಾಯ ಮಾಡಿಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡೇ ಇಲ್ಲ. ಬಸ್ ಸ್ಟ್ಯಾಂಡು ಅಷ್ಟು ಚಂದದ ಬಸ್ ಸ್ಟ್ಯಾಂಡು ಕ್ಯಾಮ್ರಾ ಸಮೇತ ಇದ್ದದನ್ನು ಆ ಬಸ್ ಸ್ಟ್ಯಾಂಡನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಬಸ್ ಸ್ಟ್ಯಾಂಡೇ ಇಲ್ಲ ಅಲ್ಲಿ. ಅಷ್ಟು ಸ್ವಚ್ಛತೆ ಇದ್ದ ರೋಡನ್ನು ಹಾಗೆ ಮಾಡಿಬಿಟ್ಟಿದ್ದಾರೆ. ಎಷ್ಟು ಪ್ರಕೃತಿ ಚಿಕಿತ್ಸಾಲಯ ಹಿಂಬದಿ ಗೇಟಲ್ಲಿ ಆ ಕಡೆಯಿಂದ ಬಂದರೆ, ಜೋಡಿಸ್ತಾನ ಮಾರ್ಗದಿಂದ ಆಚೆ ಬದಿಯಿಂದ ಬಂದರೆ ಬ್ಯಾಕ್ ಗೇಟ್ ಹಿಂದೆಗಡೆ ಒಂದು ಗೇಟ್ ಇದೆ. ಅದರಲ್ಲಿ ಕೆಲಸದವರು, ಮಹಿಳೆಯರೆಲ್ಲ ಅದರಲ್ಲಿ ಓಡಾಟ ಇತ್ತು. ಹೆಂಗಸರೆಲ್ಲ ಬಂದರೆ ಆ ಗೇಟ್ನಿಂದ ಬಂದು ಪ್ರಗತಿ ಚಿಕಿತ್ಸಾಲಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಮಾರ್ಗದಲ್ಲಿ ಮುಖ್ಯವಾದವರು ಅಂದರೆ ಧೀರಜ್ ಕಿಲ್ಲಾ ಇರ್ಬೋದು, ಮಲ್ಲಿಕ್ ಜೈನ್ ಇರ್ಬೋದು, ಉದಯ್ ಜೈನ್ ಇರ್ಬೋದು, ಅವರೆಲ್ಲ ಅಲ್ಲಿ ಆ ಕಡೆ ಮನೆ ಪಕ್ಕ ಇರೋದ್ರಿಂದ ಆ ಕಡೆಯಿಂದ ಬರ್ತಾ ಹೋಗ್ತಾ ಇದ್ದರು. ಆ ಗೇಟನ್ನು ಈ ಕೇಸ್ ಆದ ನಂತರ ಅದನ್ನು ಕ್ಲೋಸ್ ಮಾಡಿಬಿಟ್ರು. ಈ ಕೇಸು ಬಂದ ತಕ್ಷಣವೇ ಆ ಗೇಟನ್ನು ಅಲ್ಲಿ ಕ್ಲೋಸ್ ಮಾಡಿದರು. ಅಲ್ಲಿ ಬೀಗ ಹಾಕಿ ಒಂದು ಜಂಕ್ ಸೀಟನ್ನು ಇಟ್ಟುಬಿಟ್ರು. ಆ ಗೇಟಿನ ಎದುರುಗಡೆ ಒಂದು ಮನೆ ಇದೆ. ಆ ಮನೆಯಲ್ಲಿ ವಾಸ ಇದ್ದರು, ಒಂದು ಕುಟುಂಬ ವಾಸ ಇತ್ತು. ವಾಸ ಇರಬೇಕಾದ್ರೆ ಆ ಕುಟುಂಬದ ಯಜಮಾನ ಅವನು ತೀರ್ಕೊಂಡ. ಅವನನ್ನು ಆ ಮನೆ ಬದಿಯಲ್ಲೇ ನಮ್ಮನ್ನು ಸುಟ್ಟಾಕಿಸಿದರು. ಕಟ್ಟಿಗೆಯನ್ನು ತಗೊಂಡೋಗಿಟ್ಟು ಅವನನ್ನು ನಾವೇ ಸುಟ್ಟಾಕಿದ್ವಿ. ಧರ್ಮಸ್ಥಳದಿಂದ ಟ್ರ್ಯಾಕ್ಟರ್ನಲ್ಲಿ
ಕಟ್ಟಿಗೆ ತಗೊಂಡೋಗಿ ಕಟ್ಟಿಗೆಯನ್ನು ಇಟ್ಟು ನಾವು ಸುಟ್ಟು ಹಾಕಿದ್ವಿ. ಕಾರಣ ಆ ಜಾಗ ಧರ್ಮಸ್ಥಳಕ್ಕೆ ಬೇಕು, ಅದಕ್ಕಾಗಿ ಅವನನ್ನು ಅಲ್ಲಿ ಸುಟ್ಟು ಹಾಕಿದ್ರು. ಅದರ ನಂತರ ಅದರ ಮುಂಚೆನೇ ಅಲ್ಲಿದ್ದ ಜಾಗವನ್ನು ಅವರಿಗೆ ವಶೀಕರಣ ಮಾಡಿಕೊಂಡಿದ್ದಾರೆ. ಇದು ನನಗೆ ಗೊತ್ತಿದ್ದ ಮಾಹಿತಿ. ಒಂದಿನ ನಾನು ಊರಿಗೆ ಹೋಗಿದ್ದೆ, ನಡುರಾತ್ರಿ ಬಾಲಕೃಷ್ಣ ಮ್ಯಾನೇಜರ್ ಫೋನ್ ಮಾಡಿ, ಎಲ್ಲಿ ಹೋಗಿದ್ದೆ, ಎಲ್ಲಿ ಸತ್ತಿದ್ದೀನಿ ನೀನು ಮಾರೆ, ಇಲ್ಲಿ ಎರ ಬಿದ್ದರೆ ತೆಗಿಲಿಕ್ಕೆ ಜನ ಇಲ್ಲ, ನಾಯಿ ಸತ್ರ ತೆಗಿಲಿಕ್ಕೆ ಜನ ಇಲ್ಲ, ಕಸ ಗುಡಿಸೋರು ಯಾರು, ನಿನ್ನಷ್ಟಿಗೆ ನಿನ್ನ ಇಷ್ಟಕ್ಕೆ ರಜೆ ಮಾಡಿ ಹೋದರೆ ಯಾರು ಕೇಳಿ ರಜೆ ಮಾಡಿದೆ ಅಂತ ಕೇಳಿದರು. ಕೇಳುವಾಗ ನಾನು ಬಾಲಕೃಷ್ಣ ಮ್ಯಾನೇಜರ್ ಹತ್ರ ಹೇಳಿದೆ, ಚಂದ್ರಶೇಖರ್ ಭಟ್ರ ಹತ್ರ ಕೇಳಿದ್ದೀನಿ ಸರ್ ಅಂತ. ಕೂಡಲೇ ಅವರು ನನಗೆ ಫೋನ್ ಮಾಡಿದರು, ನೀ ಬೇಗ ಬರೋದಾದರೆ ಬಂದು ಕೆಲಸಕ್ಕೆ ಸೇರು, ಇಲ್ಲಾಂದರೆ ನಿನ್ನ ಮನೆಗೆ ರೂಮ್ಗೆ ಬೀಗ ಹಾಕ್ತಾರೆ, ನಿನಗೆ ಕೆಲಸ ಇಲ್ಲ, ಎಲ್ಲ ಬೈತಾರೆ, ಬೇಗ ಬಾ ಅಂತ ಹೇಳಿದರು. ನಾನು ಆ ಕೂಡಲೇ ಹೊರಟು ಬಂದೆ. ಬರಬೇಕಾದ್ರೆ ಒಂದು 10 ಗಂಟೆ ಸಮಯ ಇರಬೇಕು ಬೆಳಿಗ್ಗೆ. ಅಷ್ಟೊತ್ತಿಗೆ ಒಂದು 2-3 ವ್ಯಾನ್ 4-5 ವ್ಯಾನ್ ಬಂತು. ವ್ಯಾನ್ನಲ್ಲಿ ನಾಯಿ ಎಲ್ಲ ಕರ್ಕೊಂಡು ಬಂದರು. ಕರ್ಕೊಂಡು ಬರುವಾಗ ಅಲ್ಲಿ ಏನ ಇದೆ ಅಂತ ಗೊತ್ತಾಯಿತು. ಹೋದೆ. ಅಷ್ಟಾಗುವಾಗ ನನಗೆ ಗೊತ್ತಾಯಿತು ಅದು ಸೌಜನ್ಯನ ಶವ ಅಂತ ಮತ್ತೆ ಗೊತ್ತಾಯಿತು. ಇವಾಗ ಬಂದವರು ಮಂಗಳೂರಿಂದ ಪೊಲೀಸ್ನವರು ಯಾರು ಬಂದರು ಈ ಕಾರ್ನಲ್ಲಿ, ಇವರೆಲ್ಲ ಯಾರು ಡೆಡ್ ಬಾಡಿ ಇದ್ದ ಜಾಗಕ್ಕೆ ಹೋಗಲಿಲ್ಲ. ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳ ಪೊಲೀಸ್ ಮಾತ್ರ ಡೆಡ್ ಬಾಡಿ ಹತ್ರ ನಿಂತರು. ಅಲ್ಲದೆ ಇವರೆಲ್ಲ ರೋಡ್ನಿಂದ ಹೊರಗಡೆ ನಿಂತ್ಕೊಂಡ್ರು. ಮತ್ತು ಅವರು ಏನು ಮಾಡಿದ್ರು, ಅರ್ಧ ಗಂಟೆ 1/4 ಗಂಟೆ ಕಾರ್ಯಾಚರಣೆ ಮಾಡಿ ಪೊಲೀಸ್ನವರು ನಾಯಿ ಕರ್ಕೊಂಡು ಹೊರಟರು. ಮತ್ತು ಡೆಡ್ ಬಾಡಿ ತಗೊಂಡು ಹೋದರು. ಆನಂತರ ಗೊತ್ತಾಯಿತು ಡೆಡ್ ಬಾಡಿ ಸೌಜನ್ಯದು ಅಂತ. ಅದರ ನಂತರ ನೋಡಿದರೆ ಹಿಂದೆನೇ ಬಾಲಕೃಷ್ಣ ಪೂಜಾರಿ ಅಂತ ಇದ್ದಾರೆ, ಅವರು ಸೌಜನ್ಯನ ತಾಯಿಯನ್ನು ಕರ್ಕೊಂಡೋಗಿ ಬೆನಕ ಹಾಸ್ಪಿಟ್ಲಲ್ಲಿ ಕೂಡಿ ಹಾಕಿದರು. ಇವಳು ಅಸ್ವಸ್ಥಲಾಗಿದ್ದಾಳೆ, ಮಾನಸಿಕ ಆಗಿದ್ದಾಳೆ, ಇವಳನ್ನು ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬೇಡಿ ಅಂತೇಳಿ ಅಲ್ಲಿ ಕೂಡಿ ಹಾಕಿದರು. ಅವ್ರ ತಂದೆಯನ್ನು ಸಾಕ್ಷಿ ಹೇಳಲಿಕ್ಕೆ ಅಂತೇಳಿ ಬೆಳ್ತಂಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಸರಿ, ಅದ್ರ ನಂತರ ಏನಾಯಿತು ನನಗೆ ಗೊತ್ತಾಗಲಿಲ್ಲ. ನಾನು ಇಲ್ಲಿ ಕೆಲಸ ಮಾಡಿ ನನ್ನಷ್ಟಕ್ಕೆ ಕೆಲಸ ಎಲ್ಲ ಮುಗಿಸಿ ಒಂದು 11 ಗಂಟೆ ಆಗುವಾಗ ನಾವು ಹೋಗಿ ನೋಡಿ ಬರುವಾಗ ನಮ್ಮೂರ ಹೆಣ್ಣು ಮಕ್ಕಳು ಹೇಗೆ ಏನು ಅಂತ ನೋಡುವಂತ ಹೋಗುವಾಗ ಅಲ್ಲಿ ರಸ್ತೆಯಲ್ಲಿ ಬೆದರು ಬೊಂಬೆಲ್ಲ ಇಟ್ಟು ಬ್ಯಾರ್ಲು ಇದೆಲ್ಲ ಡ್ರಮ್ ಎಲ್ಲ ಇಟ್ಟಿದ್ರು. ಯಾವುದೇ ಹೆಣ ಹೋದ್ರು ಆ ಥರ ಇಡೋದಿಲ್ಲ. ಈ ಹೆಣಕ್ಕೆ ಮಾತ್ರ, ಈ ಡೆಡ್ ಬಾಡಿ ಕೊಂಡೋಗುವಾಗ ಮಾತ್ರ ಆ ಥರ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಹೋಗಿ ನೋಡುವಾಗ ಕನ್ನಡಿ ಎಲ್ಲ ಬಂದಾಗಿದೆ, ಕನ್ನಡಿ ಸಮೇತ ಓಪನ್ ಇಲ್ಲ. ಸರಿ, ನಾವು ನೋಡುವಾಗ ಅಲ್ಲಿ ರೂಮ್ ಬಾಯ್ನವರು 4-5 ಜನ ಇದ್ದಾರೆ, ಮತ್ತು ಧರ್ಮಸ್ಥಳ ಪೊಲೀಸೇ ಅಲ್ಲಿ ಇದ್ದರು. ನಾನು ನೋಡ್ಕೊಂಡು ನನ್ನಷ್ಟಿಗೆ ಬಂದೆ. ಯಾಕಂದರೆ ನಾನು ಎಣ್ಣೆ ತೆಗೆಯೋದ್ರಿಂದ ನನ್ನನ್ನು ಏನು ಕೇಳಲಿಲ್ಲ, ನನ್ನಷ್ಟಿಗೆ ಹೋಗಿ ಬಂದೆ. ಹಾಗೆ ಸ್ವಲ್ಪ ಸಮಯ ಹೋಗ್ತಾ ಒಂದು ಸ್ವಲ್ಪ ದಿನಗಳು ಹಾಗೆ ದಿನ ಕಳೆದ ಹೋಗ್ತಾ ಇದ್ದಂಗೆ ರವಿ ಪೂಜಾರಿ ಸ್ವಲ್ಪ ಎಣ್ಣೆ ಹಾಯ್ಕೊಳ್ತಾ ಇದ್ದ. ಎಣ್ಣೆ ಹಾಯ್ಕೊಂಡು ಅವನಷ್ಟಕ್ಕೆ ಅವನು ಸ್ವಲ್ಪ ಅದು ಏನು ಅಂದರೆ ಭಯನಕದಲ್ಲಿ ಸ್ವಲ್ಪ ಭಯಭೀತಿ ಬಿದ್ದಿದ್ದ, ಮುಖ ಎಲ್ಲ ಭಯಭೀತಿ ಇತ್ತು. ಆ ಟೈಮ್ಗೆ ನಾನು ಕೇಳಿದೆ, ಯಾಕೆ ಮರೆ ಈ ಥರ ಇದೆಯಾ, ಎಣ್ಣೆ ಹಾಕ್ಕೊಂಡು ಈ ಥರ ತಿರುಗ್ತೀಯ ಅಂತ. ಅಲ್ಲಿ ನೆಸ್ಕಾಫಿ ಅಂಗಡಿಯವರು ಇದ್ದರು. ಅವ್ರ ಹತ್ರ ಒಂದು 2-3 ಸಾವಿರ ರೂಪಾಯಿ ದುಡ್ಡು ಇವನು ಸಾಲ ಕೊಟ್ಟಿದೆ ಅಂತ ಅವನೇ ಹೇಳಿದ ನನ್ನ ಹತ್ರ. ಮತ್ತು ಮನೆಯಲ್ಲಿ ಒಂದು 8,000 ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ದ. ಇಷ್ಟು ದುಡ್ಡು ಎಲ್ಲಿಂದ ಬಂತು ಮಾರೆ ಅಂತ ನಾನು ಕೇಳಿದೆ. ನನಗೆ ಸಣ್ಣದನಿಗಳಿಗೆ ಕರೆದು ಕೊಟ್ಟರು ಮಾರೆ 25,000 ಅಂತ ಹೇಳ್ದ. ಮತ್ತು ಹೋಗಿ ಮಾರೆ, ಸಣ್ಣದನಿಗಳು ಮದುವೆ ಆದವ್ರಿಗೆ ಮಾತ್ರ ಸಾಲ ಕೊಡೋದು, ನಿನಗೆ ಮದುವೆ ಆಗಿಲ್ಲ, ನಿನಗೆ ಯಾಕೆ ಸಾಲ ಕೊಡ್ತಾರೆ ಅಂತ ಹೇಳುವಾಗ, ಹೋಗು ಮಾರೆ ನಿನಗೆ ಎಂತ ಗೊತ್ತು, ನಿನ್ನ ಕೆಲಸ ನೋಡು ಹೋಗು ಅಂತ ಹೇಳಿದ. ಮತ್ತು ಯಾಕೆ ಮಾರೆ ಎಷ್ಟು ಟೆನ್ಷನಲ್ಲಿದೆಯಾ, ಏನಾಯಿತು ಏಕೆ ಅಂತ ಹೇಳುವಾಗ ಭಯಭೀತನಾಗೆ ಇದ್ದ ಪಾಪ. ನನಗೆ ಅವ್ನು ನೋಡುವಾಗ ಬೇಜಾರಾಗ್ತಾಯಿತ್ತು. ಇಷ್ಟು ದಿವಸದಲ್ಲಿ ನಾನು ಆ ಥರ ಅವನ ಬೇಜಾರಿನಲ್ಲಿ ನಾನು ನೋಡಲಿಲ್ಲ. ಚಂದದಲ್ಲಿ ನಕ್ಕೊಂಡು ಖುಷಿಯಲ್ಲಿ ಇರ್ತಿದ್ದ, ಹಾಗೆ ದೆವ್ವ ಬಡ್ದಾಗೆ ಇದ್ದ. ಈಗ ಕೇಳುವಾಗ ಈ ಥರ ಹೇಳ್ದ, ನಿನಗೆ ವಿಷಯ ಅಂತ ಗೊತ್ತಿಲ್ಲ, ಹೋಗು ಮಾರೆ, ನಾನು ಹೇಳೋದಿಲ್ಲ, ನಿನಗೆ ಏನು ಗೊತ್ತು, ಹೋಗು ಮಾರೆ ಅಂತ ಹೇಳಿದ. ಹಾಗೆ ಏನು ನೋಡುವ ಕೇಳುವ ಅಂತ ಹೇಳುವಾಗ, ಈಗ ಸೌಜನ್ಯ ಹೇಗೆ ಸತ್ಲು ನಿನಗೆ ಗೊತ್ತಾ ಅಂತ ಕೇಳಿದ. ಕೇಳುವಾಗ, ಏನು ಮಾರೆ ಆಶ್ಚರ್ಯ, ನಿನ್ನ ಹೇಳೋದು ನಾನು ನಂಬಲಿಲ್ಲ ಮಾರೆ, ಹೋಗು ಮಾರೆ ಅಂತ ಹೇಳಿದೆ. ಹೋಗು ಅಂತ ಹೇಳಿದೆ. ಸರಿ ಹೇಳು ಮಾರೆ ಏನು ಅಂತ ಹೇಳುವಾಗ, ಈ ಥರ ಇದನ್ನು ಸಣ್ಣದನಿಗಳೇ ಮಾಡಿದ್ದು ಮಾರೆ, ನಿನಗೆ ವಿಷಯ ಗೊತ್ತಿಲ್ಲ, ನೀನು ಹೋಗು. ಆವತ್ತು ನಾನು ಫೋನ್ ಮಾಡುವಾಗ ಬಂದಿದ್ರೆ ನಿನಗೆ ಗೊತ್ತಾಗ್ತಿತ್ತು, ನೀನು ಫೋನ್ ಮಾಡುವಾಗ ಬರಲಿಲ್ಲಲ್ಲ, ಆಗ ನಾನೆಲ್ಲ ಇದ್ದದು, ನನಗೆಲ್ಲ ಗೊತ್ತು, ನಿನ್ನ ಹತ್ರ ಹೇಳಲಿಕ್ಕೆ ಏನಿಲ್ಲ, ಹೋಗು ಮಾರೆ, ನೀ ಯಾರಿಗೆ ಹೇಳ್ಬೇಡ ಅಂತೇಳಿ ಇದು ಮಾಡಿಬಿಟ್ಟ. ಆನಂತರ ನಾನು ಸುಮ್ಮನೆ ಆದೆ. ಸರಿ, ಇದು ಈ ಥರ ಹೇಳಿದ್ದಾನೆ ಅಂತ ಕೇಳುವಾಗ ಮತ್ತೆ 25,000 ಅವರು ದನಿಗಳು ಕರೆದು ಕೊಟ್ಟಿದ್ದಾರಂತ ಅವನಿಗೆ ಸಾಲ. 25,000ದಲ್ಲಿ ಮನೆಯಲ್ಲಿ ಸ್ವಲ್ಪ ಹಣ ಕೊಟ್ಟು ರೇವತಿ ಹತ್ರ ಒಂದು 2,000-3,000 ಸಾಲ ಕೊಟ್ಟದ ಅವನೇ ಹೇಳಿದ ನನ್ನ ಹತ್ರ. ಮತ್ತು ಅವ್ರ ಹತ್ರ ಮಾತಾಡ್ಕೊಂಡಿದ್ದಾಗಲೇ ನನಗೆ ಈ ಮಾತು ಸತ್ಯ ಹೇಳಿದ ಅವನು. ಹೇಳಿದ ನಂತರ ನನಗೆ ಸ್ವಲ್ಪ ತುಂಬ ಫೀಲಿಂಗ್ ಆಯಿತು, ಭಾರಿ ಬೇಜಾರಾಯಿತು, ಈ ಥರ ಆಯ್ತೆ ಅಂತ.
ಅಷ್ಟು ಚಿಂತನೆ ಮಾಡುವಾಗಲೇ ಅವನು ಮರುದಿವಸ ಹ್ಯಾಂಗಿಂಗ್ ಮಾಡಿಕೊಂಡಂತ ಸುದ್ದಿ ಹೇಳ್ತಾರೆ. ಹಾಗೆ ಹೇಳುವಾಗ ನನಗೆ ತುಂಬ ಬೇಸರ ಆಯಿತು. ಯಾಕಂದರೆ ಹ್ಯಾಂಗಿಂಗ್ ಮಾಡಿಕೊಂಡ ಅಂತ ಮರುದಿವಸ ಬೆಳಿಗ್ಗೆ ಹೇಳ್ತಾ ಇದ್ದಾರೆ. ಮರುದಿವಸ ಬೆಳಿಗ್ಗೆ ಹೋಗಿ ಇದೇ ಇಟಲ್ನ ಹೋಟ್ಲಲ್ಲಿ ಹೋಗಿ ಬನ್ಸು ತಿಂದು ಕಾಫಿ ಕುಡಿದು ಟೀ ಕುಡಿದು ಬಂದಿದ್ದಾನೆ. ಬಂದು ಪೇಪರ್ ಓದಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಬಂದು ರೂಮಿಗೆ ಬಂದವ, ಅವು ಗಂಜಿ ಊಟ ಸಹ ಮಾಡಿಲ್ಲ. ಆ ತಕ್ಷಣ ಬೆಳಗಿನ ಜಾವ 7-7:30 ಇರ್ಬೋದು. ಅಷ್ಟೊತ್ತಾಗುವಾಗ ಅವನನ್ನು ಹ್ಯಾಂಗಿಂಗ್ ಮಾಡಿಕೊಂಡು, ಆಗ ನಾವು ಪರಕೆ ತಗೊಂಡು ಹೋಗ್ತಾ ಇದ್ವಿ ಗುಡಿಸ್ಲಿಕ್ಕೆ. ನಮ್ಮನ್ನು ಸಮೇತ ಒಳಗೆ ಬಿಡಲಿಲ್ಲ ಅಂತ ಹೇಳಿದರು. ನಮ್ಮನ್ನು ಬಿಡಲಿಲ್ಲ ಅಂತ ಹೇಳುವಾಗಲೇ ನನಗೆ ತುಂಬ ಬೇಸರ ಆದ ಸಂಗತಿ ಅಂದರೆ ಅವತ್ತು ತುಂಬ ಬೇಸರ ಆಯಿತು. ಯಾಕಂದರೆ ನನ್ನೊಟ್ಟಿಗೆ ಇದ್ದವ ನನ್ನ ಫ್ರೆಂಡು ಒಂದು ನೋಡಲಿಕ್ಕೆ ಒಳಗೆ ಬಿಡಲಿಲ್ಲ. ಅಷ್ಟು ಪಕ್ಕ ಇಳಿಸಿ ಅವನನ್ನು ಇದು ಮಾಡಿದರು. ಹ್ಯಾಂಗಿಂಗು ಮಾಡಿದ್ದು ನನಗೆ 2 ಜನರ ಮೇಲೆ ಸಂಶಯ ಇದೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅವರ ರೂಮ್ ಬಾಯ್ನವರೇ ಮಾಡಿದ್ದಾರೆ. ಯಾಕೆಂದರೆ ರಾಧಾಕೃಷ್ಣ ಇರ್ಬೋದು, ಯೋಗೇಶ ಇರ್ಬೋದು, ಇದ್ದರು ಆ ಟೈಮಿನಲ್ಲಿ. ಅವರೆಲ್ಲ ಬೈತಾ ಇದ್ರು ಅವನನ್ನು. ಯಾಕೆ ಅದನ್ನು ನಾನು ಫಾಲೋ ಮಾಡಿಕೊಂಡೇ ಇದ್ದೆ. ಯಾಕಂದರೆ ಇವರು ಯಾರೋ ಮಾಡಿ ಅವನನ್ನು ಇಷ್ಟು ಚಿಕ್ಕ ಕಂಬಿಯಲ್ಲಿ ಕಟ್ಟಾಕಿ ನ್ಯಾನಿಂಗ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಪೊಲೀಸ್ ಬರೋ ಮುಂಚೆ ಇಳಿಸಿ ಸದ್ದೇ ಇಲ್ಲದೆ ಕೊಂಡೋಗಿ ಮನೆಗೆ ಇಟ್ಟು ಬಂದಿದ್ದಾರೆ. ಹಾಗೆ ಮಾಡಿ ಅವನ ಸದ್ದೇ ಇಲ್ಲ, ಅವನು ಏನಾದ ಹೇಗೆ ಮಾಡಿದ್ರು ಎಂಥದ್ದು ಸದ್ಯ ಸುಳಿವೇ ಇಲ್ಲದಾಗೆ ಮಾಡಿಬಿಟ್ರು. ಅವನು ಸತ್ತ ನಂತರ ನನಗೆ ತುಂಬ ಬೇಸರ ಆಯಿತು. ಅದೇ ದುಃಖದಲ್ಲಿ ನನಗೆ ಭಯ ಬರಲಿಕ್ಕೆ ಕಾರಣ. ಈಗ ಅಷ್ಟು ಒಂದು ರೂಮ್ ಬಾಯನ್ನು ಹೊರಗಡೆ ಕಾಡಿನಲ್ಲೋ ಅಲ್ಲ ನದಿ ತೀರದಲ್ಲೋ ಕಾಲು ಜಾರಿ ಬಿದ್ದು ಸತ್ತ ಅಂತಂದರೆ ನಾವು ನಂಬೋದು. ಇದು ಅವನು ಮಲಗುವ ಕೋಣೆಯಲ್ಲೇ ಹ್ಯಾಂಗಿಂಗ್ ಮಾಡ್ಕೊಂಡು ಸಾಯ್ತಾನೆ ಅಂದರೆ ಹಾಡಗಳಲ್ಲಿ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗ ಕತ್ಲೆಗಾದರೆ ನಿದ್ದೆ ಮಾಡುವಾಗ ಸಾಯ್ತಾನೆ ಅಂತ ಹೇಳ್ಬೋದು, ಏನಾದರೂ ಒಂದು ಕಾರಣ ಹೇಳ್ಬೋದು. ಹಾಡು ಹಗಲಲ್ಲಿ 7-7:30 ಗಂಟೆಗೆ ಅವನು ಹ್ಯಾಂಗಿಂಗ್ ಮಾಡ್ತಾನೆ. ಅದು ಟಿಫನ್ ಮಾಡ್ಕೊಂಡು ಹೋಗಿ ಹ್ಯಾಂಗಿಂಗ್ ಮಾಡ್ತಾನೆ ಹಂಗಂತೇಳಿ ಪ್ರಚಾರ ಮಾಡ್ತಾರೆ, ಹ್ಯಾಂಗಿಂಗ್ ಮಾಡಿದ್ದಾನಂತ. ನಾನು ಹೇಳ್ತೀನಿ, ಸತ್ಯವಾಗಿ ಅವನು ಹ್ಯಾಂಗಿಂಗ್ ಮಾಡುವಂಥ ಪರಿಸ್ಥಿತಿಯೇ ಇಲ್ಲ. ಅಷ್ಟು ಒಳ್ಳೆಯ ಹುಡುಗ. ಈ ವಿಷಯ ಹೊರಗೆ ಬಂದ ತಕ್ಷಣವೇ ಅವನನ್ನು ಕೊಂದಾಕಿಬಿಟ್ರು. ಹೀಗೆ ಕೆಲವು ಸಾಕ್ಷಿಗಳನ್ನು ಕೊಂದಾಕಿಬಿಟ್ಟಿದ್ದಾರೆ, ಕೆಲವೊಂದು ಜನರನ್ನು ಸಾಯಿಸಿಬಿಟ್ಟಿದ್ದಾರೆ, ಸಸ್ಪೆನ್ಸಲ್ಲೇ ಮುಗಿಸಿಬಿಟ್ಟಿದ್ದಾರೆ. ಇದು ನಮಗೆ ಅರಿವಾಯಿತು, ಇದ್ರ ಅರಿವಾಯಿತು. ಇನ್ನು ನಮ್ಮನ್ನು ಕೊಲ್ಲಲಿಕ್ಕೆ ಹೆಚ್ಚು ದಿನ ಇಲ್ಲ. ನಾವು ಬದುಕಿದರೆ ಎಲ್ಲಿಯಾದರೂ ಭಿಕ್ಷೆ ಎತ್ತು ಬದುಕುವ. ಈ ಧರ್ಮಸ್ಥಳದ ಅನ್ನಧರ್ಮನ ಇಲ್ಲಿಗೆ ಮುಗೀತು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಾವು ಅಲ್ಲಿಗೆ ಊರು ಬಿಡಲಿಕ್ಕೆ ರೆಡಿಯಾಗಿದ್ವಿ. ನಾನೀಗ ಕೇಳ್ಕೊಳ್ಳೋದೇನೆಂದರೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ನ್ಯಾಯಪೀಠ ದೇವರುಗಳಿಗೂ ಒಂದೇ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೂ ನಾನೊಂದು ಬೇಡಿಕೆ ಏನೆಂದರೆ, ಇದುವರೆಗೂ ನಾನು ಊತಾಕಿದ ಹೆಣಗಳನ್ನು ಪೊಲೀಸರಿಗೆ ಗಮನಕ್ಕೆ ಇಲ್ಲದೆ ಊತಾಕಿದ ಹೆಣಗಳನ್ನು ನನಗೆ ರಕ್ಷಣೆ ಕೊಟ್ಟು ನೀವು ನೋಡಿದರೆ ಸ್ವಾಮಿ, ನಾನು ದಯವಿಟ್ಟು ಅದನ್ನೆಲ್ಲ ನಾನು ತೆಗೆದು ತೋರಿಸ್ಬಿಡ್ತೇನೆ. ಆದರೆ ಅಡ್ರೆಸ್ಸು ವಿವರ ಏನೂ ಇಲ್ಲದೆ ಊತಾಕಿದ ಹೆಣಗಳು ಆ ಆತ್ಮಗಳಿಗಾದರೂ ಶಾಂತಿ ಸಿಗ್ಬೋದು ಅಂತ ನಾನು ಮನಸ್ಸಲ್ಲಿ ನೆನೆಸ್ಕೊಂಡಿದ್ದೇನೆ. ಇನ್ನು ಮೇಲಾದರೂ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಸ್ವಾಮಿ. ಯಾಕಂದರೆ ನನ್ನ ಮನಸ್ಸಲ್ಲಿ ವೇದನೆ ಆಗಿದೆ. ಯಾಕಂದರೆ ನನ್ನ ಫ್ರೆಂಡನ್ನು ಕಳ್ಕೊಂಡೆ, ನನ್ನ ಜೀವ ಉಳಿದಿರೋದು ಹೆಚ್ಚಿನ ವಿಷಯ. ಇನ್ನು ಗೊತ್ತಾದರೆ ನನ್ನನ್ನು ಕೊಲ್ಲಲಿಕ್ಕೆ ರೆಡಿ ಇದ್ದಾರೆ. ನಾನು ಅದರಿಂದಲೇ ಈ ಬೇಡಿಕೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನನಗೆ ರಕ್ಷಣೆ ಕೊಟ್ಟು ನೀವು ದಯಮಾಡಿ ನನಗೊಂದು ಉಪಕಾರ ಮಾಡಿದರೆ, ನಾನು ಎಲ್ಲೆಲ್ಲಿ ಹೆಣ ಊತಾಕಿದ್ದೀನೋ ಅಷ್ಟು ಹೆಣಗಳನ್ನು ನಾನು ತೆಗೆದು ತೋರಿಸ್ತೇನೆ. ನೀವು ಆ ಉಳಿದ ಈಗ ಹೆಣಗಳು ಕಮ್ಮಿ ಆಗಿದೆ, ಈಗ ಹೆಣಗಳೇ ಬೀಳೋದಿಲ್ಲ ಅಂತ ಹೇಳಿದ್ದಾರೆ. ಅದು ಸಂತೋಷದ ಸುದ್ದಿ. ಆದರೆ ಇದ್ರ ಮುಂಚೆ ನಾವು ಊತಾಕಿದ ಹೆಣಗಳಿಗೆ ನಾನು ಪ್ರಾಯ ಪರಿಸ್ಥಿತಿ ಬೇಡ್ಕೊಳ್ತಾ ಇದ್ದೀನಿ. ಇದೊಂದು ಉಪಕಾರ ಮಾಡಿಕೊಡಿ ಸ್ವಾಮಿಗಳೇ. ಇದೇ ನಾನು ಬೇಡ್ಕೊಳ್ಳೋದು, ಕೊನೆಯಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಯಾಕಂದರೆ ಕೊನೆಯ ಆಸೆ ಇದು. ನಾನು ಇನ್ನು ಎಷ್ಟು ದಿವಸ ಬದುಕ್ತೀನಿ ಅಂತ ಗೊತ್ತಿಲ್ಲ. ನನ್ನ ಯಾವುದೇ ಕುಟುಂಬಗಳಿಗೆ ಆಗಲಿ, ನನ್ನ ಸ್ವಂತ ಜನಗಳಿಗಾಗಲಿ, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಇರ್ಬೋದು, ನನ್ನ ಯಾವುದೇ ಒಂದು ಜೀವ ಹಾನಿ ಆದರೆ ಧರ್ಮಸ್ಥಳ ಮೇಲ್ವಿಚಾರಕರೇ ನನ್ನ ಮೇಲೆ ಹಲ್ಲೆ ಮಾಡಿ ಕೊಳ್ತಾರಲ್ಲದೆ ಬೇರೆ ಯಾರು ನನ್ನ ಜೀವಕ್ಕೆ ಹೊಣೆಗಾರಿಕೆ ಇಲ್ಲ. ಇದನ್ನು ನನ್ನ ಮನಸ್ಫೂರ್ತಿಯಾಗಿ ಹೇಳ್ಕೊಳ್ತಾ ಇದ್ದೀನಿ. ಇದು ಕೊಡೇ ಬೇಡಿಕೆ ನಂದು ಸ್ವಾಮಿ.